ಅದ್ ಹೇಳಿದ್ರೆ ಯಾರು ನಂಬಲ್ಲ ರೀ. ಆದ್ರೂ ಅದು ಓಪನ್ ಮಾಡೋದಷ್ಟೇ ಗೊತ್ತು ನನಗೆ. ಸಮುದ್ರ ಇದ್ದಂಗ ಅದ್ರಾಗ ದೊಡ್ಡ ದೊಡ್ಡ ಪಿಕ್ಚರ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬಹುದು. ಸ್ಟುಡಿಯೋ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ನಮ್ಮ ಪಪ್ಪ ಅವ್ರ ಎನ್ನಲ್ಲಿ ಎದುರು ಹಾಕೊಂಡ್ಬಿಟ್ಟು ಏನೋ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು. ನಮ್ಮಪ್ಪ ನಮ್ಮ ಕಾಕ ಕನಸು ಏನೇನೋ ಕಟ್ಟಿದ್ರು, ನಾನು ಅದು ಬ್ಯಾಡ್ ಅಂತಂದು ಸ್ಟುಡಿಯೋಕ್ ಬಂದೆ. ಏನೋ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸ್ಟಾರ್ಟಿಂಗ್ ಕೊರಗಿತ್ತು ಸರ್. ಟೀಮ್ ಇರ್ಲಾರ್ದ ಆಗಲ್ಲ ಸರ್. ಅದು ಯಾರು ಹೇಳಿದ್ ಸರ್, ಅದು ಯಾರು ಕೇಳ್ತಾ ಇರೋದು. ಬಟ್ ಅವ್ರು ಹಾಡಿದ ನಂತರ ಮೆಲೋಡಿಗೆ ಬರ್ತೋ ಬಿಡ್ತದ ಅವ್ರ ಜವಾಬ್ದಾರಿ ಸರ್. ಇವಾಗ ನಾವು ಸರಿಗಮ ಪದನಿ ಸಾವಿರದ ಶರಣು ವೆಸ್ಟರ್ನ್ ಕೂಡ ಮಾಡ್ಬೋದು. ಒಂದ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೇಕು. ಬಡವರ ಬಾರ್ಕೋಲು ನ್ಯೂಸ್ ಕನ್ನಡದ ಲೋಕಲ್ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಚಿನ್ನಿಗೌಡ. ಇವರು ಸಂಗೀತ ಕಲಿಯದೆ ಸರಸ್ವತಿ ದೇವಿಯನ್ನ ಒಲಿಸ್ಕೊಂಡವರು. ಇವರು ಜಾನಪದ ಗೀತೆಯನ್ನ ಹಾಡಿದ್ರೆ ಮನ ಕರಗೋಗುತ್ತೆ. ಒಂದು ವೇಳೆ ಇವ್ರೇನಾದ್ರೂ ಡಿಜೆ ಮಿಕ್ಸ್ ಮಾಡಿದ್ರೆ ಜನ ಹುಚ್ಚೆದ್ದು ಕುಣಿತಾರೆ. ಇವರೇ ಇವತ್ತಿನ ಲೋಕಲ್ ಸೆಲೆಬ್ರಿಟಿ ಬೆಲ್ಲಚ್ಚ ಖ್ಯಾತಿಯ ಫಯಾಜ್ ಕುಸ್ತಿಗೆ ಅವರು. ಸರ್, ತಮಗೆ ಲೋಕಲ್ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ತಾವು? ಸರ್, ಈ ಕಾರ್ಯಕ್ರಮನ ಬೆಲ್ಲದ ಚಾದಿಂದನೇ ಶುರು ಮಾಡಲ್ವಾ? ಖಂಡಿತ ಸರ್. ಒಂದ್ 4 ಲೈನ್ ನಿಮ್ ಬಾಯಿಂದ. 4 ಮಂದಿ ಬರ್ರಿ, ಟೇಸ್ಟ್ ಮಾಡ್ರಿ, ಹೇಳ್ರಿ ಹೆಂಗೈತಿ ಬೆಲ್ಲಚ್ಚ ಚಾ 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 ಲವರ್ಸು ಬರ್ರಿ, ಸಿಂಗಲ್ಸು ಬರ್ರಿ, ಇಲ್ಲಿ ಬಂದು ಕುಡಿದು ನೋಡ್ರಿ. ಸರ್, ಬೆಲ್ಲದ ಚಾ ಅನ್ನೋದು ರಾಜ್ಯವ್ಯಾಪಿ ಹೆಸರು ಮಾಡಿದಂತ ಸಾಂಗ್. ನಿಮಗೂ ಒಂದೊಳ್ಳೆ ಹೆಸರು, ಫೇಮ್ ತಂದು ಕೊಟ್ಟಂತ ಸಾಂಗ್. ಹೌದು. ಹೇಗ್ ಅನಿಸ್ತು ನಿಮ್ಗೆ ಆ ಒಂದು ಫೇಮ್ ನ ನೀವ್ ಹೆಂಗ್ ಎಂಜಾಯ್ ಮಾಡಿದ್ರಿ ಅನ್ನುವಂಥದ್ದು? ಮತ್ತೆ ಶಿವಭದ್ರ ಅವ್ರು ನಿಮ್ಗೆ ಹೇಗ್ ಕಾಂಟ್ಯಾಕ್ಟ್ ಮಾಡಿದ್ರು, ಹೇಗ್ ನೀವು ಅದನ್ನ ಮಾಡಿದ್ರಿ? ಅಂದ್ರೆ ಸರ್, ಇವಾಗ ಫಸ್ಟ್ ಆಗಿ ಹೇಳ್ಬೇಕಂದ್ರೆ ಶಿವಪುತ್ರನವರು ರೆಗ್ಯುಲರ್ಸ್ ಆಗಿ ನನ್ನ ಹತ್ರ BGMs ಮಾಡಿಸ್ತಾರೆ. ಅಂದ್ರೆ ಇವಾಗ 1.5 2 years ನಿಂತ್ರ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಕೊಡ್ತೀನಿ ಅವ್ರಿಗೆ. ಸೊ ಇದಕ್ಕಿಂತ ಮುಂಚೆ ಒಂದು ಸಾಂಗ್ ಮಾಡಿದ್ವಿ, ಬೆಲ್ಲದ ಚಾಕಿನ ಬಿಫೋರ್. ಯಾವ್ದು ಸರ್? ಟ್ರ್ಯಾಕ್ಟರ್ ಹುಡುಗಿ ಸಿಂಗಾರ ಅಂತಂದ್ ಮಾಡಿದ್ವಿ, UK ಸ್ಟೈಲ್ ನಲ್ಲಿ, ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಯಾವ ರೀತಿ ಬೇಕಾ ಆ ರೀತಿ ಮಾಡಿದ್ವಿ. ಅದಾದ ನಂತರ ಅದು ಹಿಟ್ ಆಯ್ತು ಸರ್. ಹಿಟ್ ಆಯ್ತು ಅದು ಟ್ರ್ಯಾಕ್ಟರ್ ಹುಡುಗಿ ಸಿಂಗಾರ, ಮನೆ ಮೇಲೆ ಬರ್ತಾಳ ಬಂಗಾರ ಅಂತಂದ್ ಮಾಡಿದ್ವಿ. ಅದು ಚೆನ್ನಾಗಿ ಹಿಟ್ ಆಯ್ತು. ಅದಾದ ನಂತರ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಸಾಂಗ್ ಮಾಡ್ಬೇಕಂತ ಅನಿಸ್ತು. ಶಿವಪುತ್ರನವ್ರು ಕಾಲ್ ಮಾಡ್ತಾರೆ, ಹಿಂಗ ಒಂದು ಬೆಲ್ಲದ ಚಾ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಾಂಗ್ ಮಾಡೋಣ ಅಂತಂದು. ಓಕೆ ಅಣ್ಣ ಮಾಡೋಣ ಅಂತಂದು ಮಾಡಿದ್ವಿ. ಬಟ್ ರೀಚ್ ಆಯ್ತು, ತುಂಬಾನೇ ಖುಷಿ ಆಯ್ತು. ಎಲ್ಲರ ಜನರ ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬಾನೇ ಖುಷಿ ಆಯ್ತು. ಒಂದ್ ಹೆಸರು ಕೂಡ ತಂದು ಕೊಡ್ತು, ಬೆಲ್ಲದ ಚಾಡಿನ ಖ್ಯಾತಿ ಅಂತಂದು. ತುಂಬಾ ಖುಷಿ ಆಗಿದೆ ಸರ್. ಅದು ಈಗ ಅದನ್ನ ಮಾಡಿದ್ದು ಡಿಜೆ ಮಿಕ್ಸಿಂಗ್ ಅಥವಾ ನಾರ್ಮಲ್ ಸರ್? ಫುಲ್ ಡಿಜೆ ಅಲ್ಲ, ಒಂಥರ ಪಬ್ ಸಾಂಗ್ ತರ ಅಂತಾರಲ್ಲ, ಆ ಕ್ಯಾಟಗರಿ ಒಳಗ ರಿದಮ್ ಸೆಕ್ಷನ್ಸ್ ಎಲ್ಲ ಮಾಡಿದ್ ಸರ್. ಅದು ಸರ್, ಅದು ಯಾವ ಮೂಲದಿಂದ ತಗೊಂಡಿದ್ದು, ಎಲ್ಲಿದು ಅದು ಅನ್ನೋದನ್ನ? ಸರ್, ಅದು ಆಕ್ಚುಲಿ ನೀವೆಲ್ಲರೂ ಅದು ಬಹಳ ಟ್ಯೂನ್ಸ್ ಆಗಿದೆ ಸರ್. ಅದು ತೆಲುಗುನಲ್ಲಿನೂ ಮಾಡಿದ್ದಾರೆ, ಹಿಂದಿನಲ್ಲೂ ಮಾಡಿದ್ದಾರೆ. ಅದು ಆಕ್ಚುಲಿ ಇಟಾಲಿಯನ್ ಸರ್ ಫಸ್ಟ್ ಸ್ಟಾರ್ಟಿಂಗ್. ಅದು ಈಗ ಬಹಳ ಕಡೆ ಒಬ್ಬೊಬ್ರು ಏನಂತಾರೆ ನನ್ನ ಟ್ಯೂನ್, ಅವ್ರ ಟ್ಯೂನ್, ಇವ್ರ ಟ್ಯೂನ್ ಅಂತ. ಅದು ಆಕ್ಚುಲಿ ಫಸ್ಟ್ ನಾವು ಅದು ನೋಡಿ ಮಾಡಿದ್ರೆ ಇಟಾಲಿಯನ್ ಟ್ಯೂನ್ ಸರ್. ಬ್ಯಾಕ್ ಟು ಇಂಟರ್ವ್ಯೂ ಬಂದ್ರೆ, ಇಂಟರ್ವ್ಯೂ ಶುರು ಮಾಡೋಣ. ನಿಮ್ಮ ಒಂದು ಹುಟ್ಟು, ಬಾಲ್ಯ, ಆ ದಿನಗಳು, ಯಾವ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪರಿಚಯ ನೀವು ಮಾಡ್ಕೊಳ್ಳಿ ಸರ್. ನನ್ನ ಬಾಲ್ಯ ಅಂದ್ರೆ ಮೂಲತಃ ಕುಷ್ಟಗಿಯವರು ಸರ್. ನಮ್ಮ ಫಾದರ್ ಆತು, ನಾವಾತು ಎಲ್ಲಾರು ಇಲ್ಲೇ ಸರ್. ಹುಟ್ಟು ಬೆಳೆದಿದ್ದೆಲ್ಲ ಕುಷ್ಟಗಿನಲ್ಲೇ ನಾವು. ಈಗ ವಲಸೆ ಅಂತರು ಬಂದವರಲ್ಲ, ಬಟ್ ಇಲ್ಲೇ ಇರೋರು. ತಂದೆ ಹೆಸರು? ತಂದೆ ಹೆಸರು ಹಸನ್ ಸಾಬ್ ಅಂತಂದ ಸರ್. ಹಸನ್ ಸಾಬ್ ಅಂತ. ಮನೆಯಲ್ಲಿ ಯಾರ್ಯಾರು ಸರ್? ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ಅಂಟಿ, ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ತಂಗಿಯರು, ನಮ್ಮ ಅಜ್ಜ. ಈ ಮ್ಯೂಸಿಕ್ ನಿಮ್ಗೆ ಒಂದು ಪ್ರೇರಣೆಯಾಗಿ ಪಡ್ಕೊಂಡಿದ್ದು ಯಾವಾಗ? ಎಲ್ಲಿಂದ ಬಂತು ಆ ಒಲವು ನಿಮ್ಗೆ ಮ್ಯೂಸಿಕ್ ಮೇಲೆ? ಅಂದ್ರೆ ಸರ್, ನಮ್ಮ ಫಾದರ್ ಅವ್ರದ್ದು ಮುಂಚೆಲಿಂತ್ರ ಈಗಿನವರೆಗೂ ಬ್ಯಾಂಡ್ ಕಂಪ್ನೀಸ್ ಎಲ್ಲ ಇರ್ತಾವೆ. ಇವಾಗ ಬ್ಯಾಂಜೋ ಪಾರ್ಟಿ ಅಂತ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಆರ್ಕೆಸ್ಟ್ರಾ ಅಂತ ಹೇಳ್ತಾರೆ, ಬ್ಯಾಂಡ್ ಕಂಪ್ನೀಸ್ ಅಂತ ಹೇಳ್ತಾರೆ. ಈ ತರ ನಮ್ ಫಾದರ್ ಅವ್ರ ಮುಂಚೆಲಿಂತಾನೆ ಮಾಡ್ಕೊಂತ ಬಂದವರು ಸರ್. ಬಟ್ ನಾವು, ನಮ್ಮ ಪಪ್ಪ ಹೇಳಿದ ನೆನಪು ನಮ್ಗೆ, ಬಟ್ ನನಗೂ ಒಂದ್ ಚೂರ್ ನೆನಪಿದೆ. ನಾನು 1ನೇ ಕ್ಲಾಸ್ ಏನ್ ಸ್ಟಡಿ ಮಾಡ್ತಿದ್ನಲ್ಲ, ಅವಾಗ್ಲಿಂತ್ರ ಇಲ್ಲಿವರೆಗೂ
ಕೀಬೋರ್ಡ್ ಪ್ಲೇ ಮಾಡ್ಕೊಂತಾನೆ ಬಂದಿರೋದು ಸರ್ ನಾನು. ಬಟ್ ನಾನು ಸಣ್ಣವನಿದ್ದಾಗ್ಲಿಂತಾನೆ ಅದು ಆಸಕ್ತಿ, ಅದು ಪ್ಲೇ ಮಾಡ್ತಾ ಮಾಡ್ತಾ ನುಡಿಸ್ತಾ ಹಂಗೆ ಆಸಕ್ತಿ ಇಂಟ್ರೆಸ್ಟ್ ಹೆಚ್ಚಾಯ್ತು. ಹಂಗಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ ಸರ್. ಇವಾಗ ಯಾವಾಗಿಂದ ಕಲ್ತಿದ್ದು ನೀವು ಮ್ಯೂಸಿಕ್ ಅನ್ನು? ನಾವು ಮ್ಯೂಸಿಕ್ ಅಂದ್ರೆ ಈಗ ಕೋರ್ಸಸ್ ಇರ್ತಾವಲ್ಲ ಆ ತರ ಕಲ್ತಿಲ್ಲ ಸರ್. ಹೌದು, ಆ ತರ ಕಲ್ತಿಲ್ಲ. ಫಾದರ್ ಅವರೇ ಕಲ್ಸಿದ್ದು ಸರ್ ನಮ್ದು. ನಾ ಚಿಕ್ಕವನ್ ಇದ್ದಾಗ ನಿಂತಾರೆ ನಮ್ಮ ಫಾದರ್ ಅವರೇ ಟೀಚ್ ಮಾಡ್ತಾ ಇರೋದು ನನಗೆ. ಅಂದ್ರೆ ಯಾವ ಶಾಲೆಗೂ ಹೋಗಿ ಕಲ್ತಿಲ್ಲ? ಇಲ್ಲ. ಯಾವ ಸಂಗೀತದ ಇಲ್ಲ ರಾಗ ಇದೇನು ಗೊತ್ತಿಲ್ಲ? ಇಲ್ಲ ಸರ್, ಇಲ್ಲ. ಆದ್ರೆ ಒಂದು ರಾಗ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ನುಡ್ಸಕ್ ಬರಲ್ಲ, ನೀವ್ ಇಂಥದ್ದು ಕೊಡಿ ಅಂದ್ರೆ ಖಂಡಿತ ಎಲ್ಲ ರಾಗನು ನುಡಿಸ್ಲೇ ಮಾಡಿ. ಹೌದು ಸರ್. ಇದು ನನ್ಗೆ ತುಂಬಾ ಖುಷಿ ಕೊಟ್ಟ ವಿಷಯ. ಮ್ಯೂಸಿಕ್ ಅನ್ನ ಕಲಿದೆ, ಮ್ಯೂಸಿಕ್ ಮಾಡ್ತೀರಿ ಅನ್ನೋದು ನನಗೆ ಇನ್ಸ್ಪಿರೇಷನ್ ಆಗಿದ್ದು. ಒಳ್ಳೇದಾಗ್ಲಿ. ನಿಮ್ಮ ವೈಯಕ್ತಿಕ ಶಿಕ್ಷಣ ಎಲ್ಲಿವರೆಗೂ ಆಗಿತ್ತು? ವೃತ್ತಿ ಜೀವನ ಎಲ್ಲಿವರೆಗೂ ಬಂದಿತ್ತು ಅಂತ? ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಏನ್ ಮಾಡ್ಕೊಂಡಿದ್ರಿ ಸರ್? BA ಮಾಡಿದ್ದೆ ಸರ್ ನಾನು. ಎಲ್ಲೆಲ್ಲಿ ಓದಿದ್ದು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನ? ಸರ್ 1 to ಅಪ್ ಟು ಡಿಗ್ರಿ ಮುಗಿಯೋವರೆಗೂ ಕುಷ್ಟಗಿನೇ ಸರ್. ಇದೇ ಊರಲ್ಲಿ ಮಾಡಿದ್ವಿ. ಡಿಗ್ರಿ ಮುಗಿಯೋವರೆಗೂ? ಡಿಗ್ರಿ ಮುಗಿ ಎಲ್ಲ ಸರ್ಕಾರಿ ಶಾಲೆ ಎಲ್ಲ ಮುಗಿದಿದ್ವಾ ಅಥವಾ? ಸರ್ ಇವಾಗ ಅದು ಏನೋ ಇನ್ನೊಂದು ಕ್ಯಾಟಗರಿ ಬರುತ್ತಲ್ಲ ಸರ್, ಸ್ಕೂಲ್ ಫೀ ಪೇ ರೈಟ್. ಅದು 1 to ಹೈಸ್ಕೂಲ್ ಅಲ್ಲೇ ಕಲ್ತೀವಿ ಸರ್. ಡಿಗ್ರಿ ಆಮೇಲೆ PUC ಏನಿದೆಲ್ಲ ಸರ್, ಅದು ಗೌರ್ಮೆಂಟ್. ಯಾವ ಸ್ಕೂಲ್ ಅಂತ ಹೇಳಿದ್ರೆ ನಿಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಅನುಕೂಲ ಆಗತ್ತೆ ಅಂತ. ಸರ್ ಫಸ್ಟ್ ಗೆ ನಾ ಕಲ್ತಿದ್ದಂದ್ರೆ 1 to 5th ವರೆಗೂ ರಾಮಕೃಷ್ಣ ಪರಮಹಂಸ ಅಂತ ಇದೆ ಸರ್. ಅದು ನೋಬೆಲ್ ಕಾನ್ವೆಂಟ್ ಅಂತಾನು ಅಂತಾರೆ ಬಹಳ ಜನ. 1 to 5th ಅಲ್ಲಿ ಕಲ್ತಿದ್ದು. ಆಮೇಲೆ 6th to 10th ವರೆಗೂ ಬತ್ತಿ ಬಸವೇಶ್ವರ ಅಂತ ಇದೆ, ಅಲ್ಲಿ ಕಲ್ತಿದ್ದು. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ್ಬಿಟ್ಟು ಜೂನಿಯರ್ ಕಾಲೇಜ್ ಅಂತ ಇದೆ ಸರ್, ಅಲ್ಲೇ. ಆಮೇಲೆ ಡಿಗ್ರಿ ಅಲ್ಲೇ ಬಾಜುವಾಡಿ ಗೌರ್ಮೆಂಟ್ ಕಾಲೇಜ್, ಸರ್ಕಾರಿ ಪದವಿ ದರ್ಜೆ ಕಾಲೇಜ್ ಇದೆ ಸರ್, ಅಲ್ಲಿ ಕಲ್ತಿದ್ದು 3 ವರ್ಷ. ತಂದೆಯವರು ಮ್ಯೂಸಿಕ್ ನುಡಿಸ್ತಾ ಇದ್ರು, ನೀವು ಅದನ್ನ ಹಂಗೆ ಅಭ್ಯಾಸ ಮಾಡ್ತಾ ಇದ್ರಿ. ಯೌವನದ ದಿನಗಳು ಏನಿರುತ್ತವೆ ಈ ಕಾಲೇಜ್ ಓದೋ ಸಮಯದಲ್ಲಿ, ಅವಾಗ ಏನಾಗುತ್ತೆ ಅಂದ್ರೆ ತಂದೆ ಏನ್ ಹೇಳಿದ್ರು ಕೇಳುವಂತ ಮೈಂಡ್ ಸೆಟ್ ನಮ್ಗಿರೋಲ್ಲ. ಸೊ ನೀವ್ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಆ ಯೌವನದ ದಿನಗಳಲ್ಲಿ ಆ ದಿನಗಳು ಹೆಂಗ್ ಕಳೆದ್ರಿ ಅಂತ ಅಂದ್ರೆ ಸರ್ ಅವಾಗ. ಬಟ್ ನಾನ್ ಏನ್ ಮಾಡ್ತೇನೆ ಅಂದ್ರೆ, ಅದು ಈಗ ದೊಡ್ಡವ್ರು ಏನ್ ಹೇಳ್ತಾರ ಅದು ಕೇಳ್ಬೇಕಾದ ನಮ್ಮ ಹಕ್ಕಿರುತ್ತ ಅವಾಗ. ಬಟ್ ನಾನು ಅದು ಕೇಳಿಲ್ಲ ಸರ್. ಅದು ಅಪೋಸಿಟ್ ಆಗಿದ್ದೆ ನಾನು. ಅಂದ್ರೆ ಮ್ಯೂಸಿಕ್ ಫೀಲ್ಡ್ ನಲ್ಲಿ ಅಷ್ಟೇ, ಮ್ಯೂಸಿಕ್ ಸಂಬಂಧಪಟ್ಟಿದ್ದ. ಬಟ್ ಉಳಿದಿದ್ದೆಲ್ಲ ಕೇಳ್ತಿದ್ದೆ. ಸೊ ಅವಾಗ ಇದು ಸ್ಟುಡಿಯೋ ಎಲ್ಲ ಮಾಡಿ ಮ್ಯೂಸಿಕ್ ಮಾಡಿ ಏನ್ ಮಾಡ್ತಿ, ಓದು 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 ಅಂತಿದ್ರು ಸರ್ ಎಲ್ಲ. ಬಟ್ ನಮಗ್ ಓದೋದ್ ಕಡೆ ಸ್ವಲ್ಪ ನಾಲೆಜ್ ಅಷ್ಟೊಂದು ಇದ್ದಿಲ್ಲ. ಡಿಗ್ರಿ ಮುಗಿಸಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಆಗಿತ್ತು ಸರ್ ನಮ್ದು. ಸೊ PUC ಎಲ್ಲ ಬ್ಯಾಕ್ ಆಗಿದ್ವಿ ಸರ್. ನಮ್ PUC ಬ್ಯಾಕ್ ಆಗಿತ್ರಿ. 2 ಪೇಪರ್ ಹೋಗಿತ್ತು ಸರ್. 2 ಪೇಪರ್ ಹೋಗಿತ್ತು, ಬ್ಯಾಕ್ ಆಯ್ತು. ಸೊ ಏನ್ ಮಾಡ್ಬೇಕು, ಪೇಪರ್ PUCನೇ ಬ್ಯಾಕ್ ಆಗಿದ್, ಮುಂದೆ ಏನ್ ಓದ್ಬೇಕು ನಾನು ಅಂದ್ರೆ ಇಂಟ್ರೆಸ್ಟ್ ಫುಲ್ ನನ್ ಮ್ಯೂಸಿಕ್ ನಲ್ಲಿ ಇತ್ತು ಸರ್. ಹಂಗಾಗಿ ಇಲ್ಲ ನಾನು ಮ್ಯೂಸಿಕ್ ನಾಗೆ ಮಾಡ್ತೀನಿ. ನಾ ಮುಂಚೆಲಿಂತನೂ ಕೀಬೋರ್ಡ್ ಪ್ಲೇ ಮಾಡ್ತಿದ್ನಲ್ಲ ಸರ್. ಹಂಗಾಗಿ ನಾನು ಒಂದ್ ಸ್ಟುಡಿಯೋ ಮಾಡ್ಬೇಕು, ಮ್ಯೂಸಿಕ್ ಫೀಲ್ಡ್ ನಲ್ಲಿ ನಾ ಮುಂದುವರಿಬೇಕು, ಒಂದ್ ಹೆಸರು ಮಾಡ್ಬೇಕು ಅಂತಂದು ನನ್ ತಲೆಯಾಗ ಭಾಳ ಐತ್ ಸರ್. ಅದು ಅವ್ರ ಏನ್ ಹೇಳಿದ್ರು ಕೇಳಕ್ ನಾ ರೆಡಿ ಇದ್ದಿಲ್ಲ ಸರ್ ಅವಾಗ. ಇಲ್ಲ ನಾನು ಓದಲ್ಲ, ಮ್ಯೂಸಿಕ್ ಮಾಡ್ತೀನಿ. ನಮ್ ಫಾದರ್ ಅವ್ರಿಗೆ, ನಮ್ಮ ಮನೆಯವ್ರಿಗೆ, ನಮ್ ಕಾಕನವ್ರಿಗೆ ಎಲ್ಲರಿಗೂ ಇಲ್ಲ ಚಂದಾಗಿ ಓದಿಸ್ಬೇಕು, ನೌಕರಿ ಕೊಡಿಸ್ಬೇಕು ನನ್ ಮಗ್ಗ ಅನ್ನೋದು ಇಬ್ಬರದ್ದು ಆಸೆ ಸರ್. ನಮ್ಮ ಅಜ್ಜರ್ದಾಯ್ತು, ನಮ್ಮ ಅಪ್ಪರ್ದು, ನಮ್ ಕಾಕರ್ದು ಬಹಳ ದೊಡ್ಡ ಆಸೆ ಸರ್ ಅವ್ರದ್ದು. ಇಲ್ಲ ನಾನು ನೌಕರಿ ಮಾಡಲ್ಲ ಅಂದ್ರೆ ಮಾಡಲ್ಲ, ನಾನು ಹೋದ್ರೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ನಾನು ಸರ್. ನೀವು ಕಾಲೇಜ್ ಶಿಕ್ಷಣ ಮುಗಿಸ್ತೀರಿ, ನಿಮ್ ತಂದೆ ತಾಯಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಒಂದ್ ಸ್ಟುಡಿಯೋ ಹಾಕ್ತೀರಿ. ಹೇಗಿತ್ತು ಆ ಜರ್ನಿ? ಅದನ್ನ ಹೇಗ್ ಸ್ಟಾರ್ಟ್ ಮಾಡಿದ್ರಿ? ಬೇರೆ ಬೇರೆ ತರದ್ದು ಪ್ಲಾಟ್ಫಾರ್ಮ್ಗಳಿಗಿದಾವೆ, ಅದನ್ನ ಹೆಂಗ್ ಬಳಸ್ಕೊಂಡ್ರಿ ಅನ್ನುವಂಥದ್ದು ಹೇಳಕ್ಕೆ? ಅಂದ್ರೆ ಸರ್ ಆಕ್ಚುಲಿ ಸ್ಟಡಿ ಮುಗಿದ ತಕ್ಷಣನೇ PUC ನಾನು ಬ್ಯಾಕ್ ಹಾಕಿದ್ನಂತ ಅಂದೆಲ್ಲ ಪೇಪರ್ಸ್. ಅದಾದ ನಂತರ ನಾನು ಇದು ಯೂಟ್ಯೂಬ್ ಎಂಟ್ರಿ ಬರ್ಬೇಕಂತ ತಲೆಯಲ್ಲೇನು ಆಲೋಚನೆ ಇದ್ದಿಲ್ಲ ಸರ್. ಅದು ನಾನೇನ್ ಮಾಡ್ತಿದ್ದೆ ಅಂದ್ರೆ ಅವಾಗ ನಂದು ವೈಯಕ್ತಿಕ ಮಾಡ್ಕೋಬೇಕಂತ ನಂದು ಥಿಂಕಿಂಗ್ ಏನೂ ಇದ್ದಿಲ್ಲ. ನಾನು ಏನ್ ಮಾಡ್ತಿದ್ದೆ, UK ಲೋಕಲ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಅದು ಉತ್ತರ ಕರ್ನಾಟಕ ಪ್ರತಿಭೆಗಳನ್ನ ಬಹಳ ಸಪೋರ್ಟ್ ಮಾಡ್ತಾರ. ಬಹಳ ಅಂದ್ರೆ ಬಹಳ ಎಲ್ಲಾ ಕಲಾವಿದರಿಗೂ ಸಪೋರ್ಟ್ ಮಾಡ್ತಾರೆ. ಬಟ್ ಅವಾಗಿನ ಮೂಮೆಂಟ್ ನಲ್ಲಿ UK ಲೋಕಲ್ ಮೀಡಿಯಾ, UK ಅಂದ್ರೆ ಉತ್ತರ ಕರ್ನಾಟಕ ಅಂತ ಹೆಸರಿತ್ತು. ಬಟ್ ನಾನು ಕೀಬೋರ್ಡ್ ಪ್ಲೇ ಮಾಡ್ತಿದ್ನಲ್ಲ, ನಾನು ಅವ್ರಿಗೆ ವಿಡಿಯೋಸ್ ಎಲ್ಲ ಮಾಡಿ ಕೊಡ್ತಾ ಇದ್ದೆ ಯೂಟ್ಯೂಬ್ಗೆ. ಕೀಬೋರ್ಡ್ ಟ್ಯೂಟೋರಿಯಲ್ಸ್ ಆಯ್ತು, ಕ್ಲಾಸಸ್ ಇದು ಪ್ಲೇ ನುಡಿಸಿದ್ದಾಯ್ತು, ಕೊಡ್ತಿದ್ದೆ. ಬಟ್ ನಾನು ಬ್ಯಾಕ್ ನಾನು ಸರಿ ಕಾಲ್ ಮಾಡಿ, ಸರ್ ನಾನು ಹಿಂಗ್ PUC ಬ್ಯಾಕ್ ಆಗ್ಬಿಟ್ಟಿದೆ, ಏನ್ ಮಾಡೋಕ್ ತಿಳಿಯವಲ್ರಿ ಅಂದಾಗ ಅವರು ಒಂದ್ ಕೆಲಸ ಮಾಡು, ನಿನಗ ಒಂದ್ ಯೂಟ್ಯೂಬ್ ಚಾನಲ್ ಮಾಡ್ಕೊಡ್ತೀನಿ, ಅದ್ರಾಗ ರೆಗ್ಯುಲರ್ ವಿಡಿಯೋಸ್ ಹಾಕು, ಅದ್ರಲ್ಲಿ ಏನೋ ಒಂದು ಆಗುತ್ತಾ ಮುಂದ ಪ್ರಯತ್ನ ಪಡು ಅಂತಂದು ನಮ್ಮ ಆನಂದ್ ತೊಟಗಿ ಸರ್ ಅಂತಂದ ನನ್ ಯೂಟ್ಯೂಬ್ ಚಾನಲ್ ಮಾಡಿಕೊಟ್ರಿ ಅವರೊಂದು. ಅವಾಲಿಂತರ ಕಂಟಿನ್ಯೂಸ್ ಆಗಿ ಅವ್ರ ನನ್ನ ಯಾವಾಗ್ಲೂ ನಾನು ಏನೋ ಒಂದು ಕೆಲಸ ಮಾಡಿದ್ರು ನನ್ ಸಪೋರ್ಟಿಂಗ್ ಆಗಿರ್ತಾರ ಅವ್ರೊಬ್ರು. ಆಮೇಲೆ ನಮ್ಮ ಪಪ್ಪ ಎಲ್ಲಾರು ಬಹಳ ಸಪೋರ್ಟ್ ಮಾಡ್ತಾರ. ಅವಾಗ್ಲಿಂತರ ಅವ್ರು ನನ್ಗೆ ಪುಷ್ ಮಾಡಿದ್ದಕ್ಕ ಇಲ್ಲಿ ತನ ಅದೀನ್ರಿ. ಈಗಲೂ ನನ್ ಜೊತೆ ಅದಾರ.
ಅವ್ರು ಏನ್ ಹೇಳ್ತಾರೋ ಅದು ಕೇಳ್ಕೊಂತ ಹೋಗೋದು ನಮ್ ಕೆಲಸ ಅಷ್ಟೇ. ಓಕೆ, ನಿಮಗೆ ಮ್ಯೂಸಿಕ್ ಅಲ್ಲಿ ಅಂತ ಬಂದಾಗ ಗುರುಗಳು ಯಾರು ಇಲ್ಲ? ಇಲ್ಲ ಸರ್, ನೀವೇ ಸ್ವಂತ ಲರ್ನ್ ಮಾಡಿ ಎಲ್ಲ ಕಲ್ತ್ಕೊಂಡಿರೋದು, ಯೂಟ್ಯೂಬ್ ಗಳನ್ನ ನೋಡೋದು, ಅಪ್ಪನ ಇಂದ ಕಲ್ತಿರೋದು? ಸ್ಟಾರ್ಟಿಂಗ್ ಅಪ್ಪಾಜಿನ ಕೀಬೋರ್ಡ್ ಹೇಳಿದ್ರು ಅವರೇ ಸರ್. ಉಳಿದಿದ್ದ ಅಪ್ಡೇಟ್ ವರ್ಷನ್ ಗಳನ್ನ ನೀವು ಹೇಗೆ ಸಾಫ್ಟ್ವೇರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಇವಾಗ ನಾ ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, FL Studio ಯೂಸ್ ಮಾಡ್ತೀನಿ. ಬಟ್ ನನಗೆ ಸಾಫ್ಟ್ವೇರ್ ಅದು ಸಾಫ್ಟ್ವೇರ್ ಅಷ್ಟೇ ಇತ್ತು ಸರ್ ನನ್ನ ಹತ್ರ, FL Studio. ಅದು ಓಪನ್ ಮಾಡೋದಷ್ಟೇ ಗೊತ್ತು ನನಗೆ, ಒಳಗಡೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬಟ್ ನಾನು ಯಾರೋ ಒಬ್ರು ಹೇಳಿದ ಕೇಳಿದಾಗ FL Studio ಅನ್ನೋದು ಒಂದು ಸಮುದ್ರ ಇದ್ದಂಗ, ಅದ್ರ ದೊಡ್ಡ ದೊಡ್ಡ ಪಿಕ್ಚರ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬಹುದು, ಸಾಂಗ್ಸ್ ಮಾಡಬಹುದು, ಕವರ್ ಸಾಂಗ್ಸ್ ಮಾಡಬಹುದು, ಆಲ್ಬಮ್ ಸಾಂಗ್ಸ್ ಮಾಡಬಹುದು, ನೀವೇ ಓನ್ ಆಗಿ ಖುದ್ದಾಗಿ ಮ್ಯೂಸಿಕ್ ಮಾಡಬಹುದು, ಒಂದು ಬಿಗ್ ಮೂವಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬಹುದು ಅದರಲ್ಲಿ, ಆ ಸಾಫ್ಟ್ವೇರ್ ನಲ್ಲಿ. ಅದು ಅಂದಾಗ ನಮ್ ಕೊಪ್ಪಳದಲ್ಲಿ ಈಗ ಆಕ್ಚುಲಿ ರೀಸೆಂಟ್ ಆಗಿ ಹುಬ್ಳಿ ಒಳಗ ಅದಾರ ಮಂಜುನಾಥ್ ಸರ್ ಅಂತ, ಗಿಟಾರಿಸ್ಟ್ ರೀ ಅವರು. ಮುಂಚೆ ಗಿಟಾರಿಸ್ಟ್, ಈಗಿನೂ ಕೂಡ ಪ್ಲೇ ಮಾಡ್ತಾರೆ, ಹಾಬಿ ಅವರು. ಮಂಜುನಾಥ್ ಅಂತ, ಮಂಜುನಾಥ್ ಕೊಪ್ಪಳ ಅಂತ ಅಂತೀವಿ ನಾವು, ಬಟ್ ಕೊಪ್ಪಳದಲ್ಲಿ ಇದ್ರು ಅವರು, ಈ ಲೆಕ್ಚರ್ ಅದಾರ ಸರ್ ಅವರು, ಇವಾಗ ಹುಬ್ಳಿನಲ್ಲಿ ಇದಾರೆ ಸರ್. ಈ ರೀತಿ ಸಾಫ್ಟ್ವೇರ್ ಐತ್ರಿ ಒಂದು FL Studio ಅಂತ, ನನಗೆ ಅದ್ರಾಗ ಏನೋ ಐಡಿಯಾ ಇಲ್ಲ. ನಾನು ಕಂಪೋಸ್ ಮಾಡಕಲ್ಲ ಈ ತರ ಹಾಕೊಂತೀನಿ, ಬಟ್ ನಾನು ಅದನ್ನ ಬೀಟ್ಸ್ ರಿದಮ್ ಸೆಕ್ಷನ್ ಆಲ್ಬಮ್ ಸಾಂಗ್ ಮುಖಾಂತರ ಕನ್ವರ್ಟ್ ಮಾಡ್ಬೇಕು, ನನ್ಗೆ ಗೊತ್ತಾಗತ್ತಿಲ್ಲ ಹೆಂಗ. ಆಯ್ತು, ನನಗೆ ಅದು ಲಿಂಕ್ ಕಳ್ಸ, ನಾನು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ತೀನಿ ಒಂದ್ಸಲ ಅಂತ. ಅವ್ರು ಬಹಳ ಶಾರ್ಪ್ ಇದ್ದಿರ್ ಸರ್ ಸಾಫ್ಟ್ವೇರ್ಸ್ ನೊಳಗೆ. ಅವರು ಚೆಕ್ ಮಾಡಿದ್ರು, 1 ವೀಕ್ ಚೆಕ್ ಮಾಡಿದ್ರು, ಒಂದು 15 ಡೇಸ್ ಚೆಕ್ ಮಾಡಿದ್ರು ಗೊತ್ತಿಲ್ಲ. ಚೆಕ್ ಮಾಡಿ ಒಂದಿನ ನನಗೆ ಕೊಪ್ಪಳಕ್ಕೆ ಕರೆದ್ರು, ಹೋದೆ. ಈ ರೀತಿ ರಿದಮ್ ಸೆಕ್ಷನ್ ಮಾಡ್ಬೇಕು ಅವ್ರು ಕಲ್ತ್ಬಿಟ್ಟು ನಿಮ್ಗೆ ಟೀಚ್ ಮಾಡಿದ್ರು ಸರ್, ಟೀಚ್ ಮಾಡಿದ್ರು. ಆಕ್ಚುಲಿ ಅವರು ಬರೀ ಕಾಂಟ್ಯಾಕ್ಟ್ ಮೊಬೈಲ್ ಮುಖಾಂತರ ನನ್ನ ಎಲ್ಲೋ ನಂಬರ್ ತಗೊಂಡು ಕಾಲ್ ಮಾಡಿದ್ರು ಸರ್. ಅವ್ರು ಕಾಲ್ ಮಾಡಿ ಅದು ಬಾಂಡಿಂಗ್ ಹಂಗೆ ಬೆಳಿತಾ ಇತ್ತು. ಕರೆದ್ರು ಸರ್ ಕೊಪ್ಪಳಕ್ಕೆ. ನಾನು ಇದು ಈಸಿ ಐತಿ, ಏನಿಲ್ಲ ಫೈಜನ್ ಕಲಿತಿ, ಒಂದ್ 2 ತಾಸ್ನಾಗ ಕಲ್ತ್ ಬಿಡ್ತಿ ಬಾ ಅಂತಂದ್ರೆ ಕೊಪ್ಪಳಕ್ಕೆ ಹೋದೆ. 1 hour ಹೇಳಿದ್ರು ಸರ್ ಮಾಸ್ಟರಿಂಗ್ ಯಾವ ರೀತಿ ಮಾಡ್ಬೇಕು. ಇವಾಗ ಮಾಸ್ಟರಿಂಗ್ ಕ್ಲಾಸಸ್ ದೊಡ್ಡದಾಗಿ ಕೋರ್ಸಸ್ ಮಾಡ್ಬೇಕು, ವರ್ಷಲ್ ಪೂರ್ತಿ ಕಲಿಬೇಕು. ಅವು ಕಲಿಯುವಂತವ್ ಬೇರೆ ಇರ್ತಾವ ಸರ್. ನಮಗ್ ಬೇಸಿಕ್ ಏನ್ ಬೇಕಾ ಆ ಥಿಯರಿ. ಒಬ್ಬೊಬ್ರು ಮೈಂಡ್ ಸೆಟ್ ಕ್ಯಾಚಿ ಮಾಡ್ಕೊಳ್ಳೋಂಥದ್ದು ಇರ್ತಾವ, ಒಬ್ಬೊಬ್ರು ಮೈಂಡ್ ಸೆಟ್ ಬಹಳ ದಿನ ಆಗಿಂದ ಕ್ಯಾಚಿ ಮಾಡ್ಕೊಳ್ಳೋಂಥದ್ದು ಇರುತ್ತ. ನಾವು ಏನ್ ಮಾಡಿದ್ವಿ, ನಂದು ಗುರಿ ಫುಲ್ ಫೋಕಸ್ ಅದ್ರ ಕಡೆ ಇದ್ರಿಂದ ಜಲ್ದಿ ಕ್ಯಾಚ್ ಆಯ್ತು ಸರ್. ಬೀಟ್ ಸೆಕ್ಷನ್ ಹೆಂಗ್ ಹಾಕ್ಬೇಕು, ಬೀಟ್ಗೆ ಹೆಂಗ್ ಮಾಸ್ಟರಿಂಗ್ ಮಾಡ್ಬೇಕು, ನಮ್ಮ ಮಂಜುನಾಥ್ ಸರ್ ಎಲ್ಲ ಹೇಳ್ಕೊಟ್ರು. ಸಾಫ್ಟ್ವೇರ್ ಸಂಗೆ ಹೆಂಗ್ ಪಬ್ಲಿಸಿಟಿ ಮಾಡ್ಬೇಕು, ಹೆಂಗ ಜನಗಳಿಗೆ ರೀಚ್ ಆಗ್ಬೇಕಿನಿ ಅಂತಂದ ನಮ್ಗ ಉತ್ತರ ಕರ್ನಾಟಕ ಮಂದಿಗೆ ನಮ್ಮನ್ನ ಬೆಳಕಿಗೆ ತಂದಾರಂದ್ರ ನಮ್ಮ ಆನಂದ್ ತೋಟಿಗೆ ಸರ್, ಧಾರವಾಡ ತೋಟಿಗೆ. ಓಕೆ, ನಾವು ನಮ್ಮ ಕಾರ್ಯಕ್ರಮದ ಹೆಸರು ನಿಮ್ಗೆ ಗೊತ್ತಿರೋ ಹಂಗೆ ಉತ್ತರ ಕರ್ನಾಟಕ ಸೆಲೆಬ್ರಿಟಿ ಅಂತ. ಲೋಕಲ್ ಸೆಲೆಬ್ರಿಟಿ ಮೀನ್ಸ್ ಉತ್ತರ ಕರ್ನಾಟಕದವ್ರು ಏನ್ ಕಲೆಗಾರರಿದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಕೀಬೋರ್ಡ್ ಪ್ಲೇಯರ್ ಆಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಮತ್ತೊಬ್ರು ಯಾರೇ ಇದ್ರು ಕೂಡ ಉತ್ತರ ಕರ್ನಾಟಕದ ಭಾಗದಿಂದ ಈ ಕಡೆ ಯಾರಿದ್ದಾರೆ ಅವ್ರೆಲ್ಲರನ್ನು ಕರ್ಕೊಂಡ್ ಬರುವಂತ ಪ್ರಯತ್ನ. ಹಂಗಾಗಿ ನೀವು ಕೂಡ ಇವತ್ತು ಬಂದ್ರಿ. ನೀವು ಕೂಡ ಉತ್ತರ ಕರ್ನಾಟಕ ಮೆಲೋಡಿಸ್ ಅಂತ ಬಂದಾಗ ನನ್ಗೆ ಅದ್ ನೆನಪಾಯ್ತು, ಸೊ ಅದನ್ನ ಹೇಳಿದೆ. ಓಕೆ, ಬ್ಯಾಕ್ ಟು ಮತ್ತೆ ಇಂಟರ್ವ್ಯೂಗೆ ಬರೋದಂದ್ರೆ, ಈಗ ನೀವು ಸ್ಟುಡಿಯೋ ಹಾಕ್ಬೇಕಂತ ನಿರ್ಧಾರ ಮಾಡ್ಕೊಂಡ್ರಿ. ಹಾಕ್ಬೇಕಾದ್ರೆ ಎಲ್ರಿಗೂ ಒಂದಿರೋ ಸಹಜ ಪ್ರಶ್ನೆ ಏನು ಅಂದ್ರೆ, ಎಷ್ಟು ಬರುತ್ತೆ ಖರ್ಚು, ಅದೆಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ. ನಾನು ನಿಮ್ಗೆ ಒಂದು ಏನೋ ಫ್ರೆಂಡ್ ಆಗಿ ಕೇಳೋದಂದ್ರೆ, ಈ ಸ್ಟುಡಿಯೋ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬಂತು, ಆ ಸ್ಥಿತಿಗತಿ ಏನಿತ್ತು ಅವಾಗ ಬಗ್ಗೆ ಹೇಳ್ಬೋದು ಸರ್. ಖರ್ಚು ಅಂದ್ರೆ ಇವಾಗ ಒಂದಿಷ್ಟು, ಇದು ಸೈಜ್ ಎಷ್ಟಿದೆ ನನಗೆ ಗೊತ್ತಿಲ್ಲ ರೂಮಿಂದ. ಈ ರೂಮ್ ನಲ್ಲಿ ನನ್ನ ಇಕ್ವಿಪ್ಮೆಂಟ್ಸ್ ಸ್ಟುಡಿಯೋ ಮಾಡ್ಲಿಕ್ಕೆ ಅಂದ್ರೆ ಇದೊಂದು ಬೇರೆ ಸಪರೇಟ್ ರೂಮ್ ಮಾಡ್ಬೇಕು ಸರ್ ಅದಕ್ಕೆ, ರೆಕಾರ್ಡಿಂಗ್ ಪರ್ಪಸ್ಗೆ ಅಂತ. ಅದು ಈಗ ಪ್ಲೇವುಡ್ಸ್ ಮೇಲೆ ಡಿಪೆಂಡ್ ಅಪ್ ಇರುತ್ತಾ, ಅವ್ರ ವರ್ಕರ್ಸ್ ಮೇಲೆ ಡಿಪೆಂಡ್ ಅಪ್ ಇರುತ್ತಾ. ಆಕ್ಚುಲಿ ಸ್ಟಾರ್ಟಿಂಗ್ ಫಾದರ್ ಅವರು ಕೊಟ್ಟಾರ ಸರ್ ಬಜೆಟ್. ಎಷ್ಟು ಬಂತು ಸರ್ ಸ್ಟಾರ್ಟಿಂಗ್? ಇದು ರೂಮ್ ಇದ್ದಿದ್ದರಿಂದ ಇದು ನಿಮ್ದೇ ಓನ್ ಆಗಿರೋದ್ರಿಂದ ಇದು ನಾವು ಇದಕ್ಕೆ ಮಾಡಿಫೈ ಮಾಡಿಸಿದ್ರು, ಸ್ವಲ್ಪ ಕಡೆ ರೂಮ್ ಮಾಡಿ ಸಪ್ರೇಟ್. ಇದಕ್ಕ ಸ್ಟಾರ್ಟಿಂಗ್ ಇದು ಮಾಡ್ಬೇಕಂದ್ರೆ ಒಂದು 30 to 40K, 40ರಿಂದ 30ರಿಂದ 40 ಸಾವಿರ ಅಷ್ಟೇ. ಆಮೇಲೆ ಮತ್ತೆ ಎಕ್ವಿಪ್ಮೆಂಟ್ಸ್ ಏನಾದ್ರು ತಗೊಂಡ್ರ? ಅಂದ್ರೆ ಇದು ಬಿಲ್ಡ್ ಮಾಡಿದ್ವಲ್ಲ ಸರ್ ಸ್ಟುಡಿಯೋ, ಮತ್ತೆ ಅದ್ರ ತಕ್ಕಂಗ ಕ್ವಾಲಿಟಿ ತಕ್ಕಂಗ ಔಟ್ಪುಟ್ ತಕ್ಕಂಗ ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒನ್ ಬೈ ತಗೊಂತ ಹೋದಿ. ಫಾದರ್ ಅವರು ಸಪೋರ್ಟ್ ಮಾಡ್ತಾ ಬಂದ್ರು, ನಮ್ ಕಾಕ ಸ್ಟಾರ್ಟಿಂಗ್ ಅದು ಬಹಳ ಕಷ್ಟ ಸರ್. ಅದ್ ಹೇಳಿದ್ರೆ ಯಾರು ನಂಬಲ್ಲ ರೀ, ಬಟ್ ನಿಮ್ ಕಾರ್ಯಕ್ರಮ ಮುಖಾಂತರ ಹೇಳ್ಕೊಂತೀನಿ, ಎಲ್ಲಿ ಹೇಳಿಲ್ಲ ನಾನು. ರೋಲ್ಯಾಂಡ್ EX20 ಅಂತ ಒಂದು ಕೀಬೋರ್ಡ್ ಸರ್. ಅದು ಇವಾಗ ಕಮ್ಮಿ ಆಗಿದೆ. ಅವಾಗ ಸ್ಟಾರ್ಟಿಂಗ್ ನಾ ತಗೊಂಡಾಗ 17,000 ಏನೋ 18,000 ಆಯ್ತು ಸರ್ ಅದು ಲಾಸ್ಟ್. ಅವಾಗ ಸ್ಟಾರ್ಟಿಂಗ್ ಅದು ನಮ್ ಕಾಕ ಕೊಡ್ಸಿದ್ರು ಸರ್.
ರುಲ್ಯಾಂಡ್ X20 ಅಂತ ರೇಂಜರ್ ಕೀಬೋರ್ಡ್ ಸರ್ ಅದು. ಓಕೆ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಕೀಬೋರ್ಡ್ ಯಾವುದು? ಈ ರುಲ್ಯಾಂಡ್ ಯೂಸ್ ಮಾಡತ್ತೀನಿ ಸರ್. ಇದು ಅದು ಸೇಲ್ ಮಾಡಿದೆ ಸರ್ ನಾ ಮೊನ್ನೆ. ಸೇಲ್ ಮಾಡಿದ ಅನ್ನಕ್ಕೆ ನಮ್ಮ ಬೇಕಾದ್ರು ಅಣ್ಣಾರ್ಗೆ ಕೊಟ್ಟೆ, ಅದು ಕ್ಲಾಸಿಕ್ ಬೇಕಂತಂದ ಅವ್ರು ಯೂಸ್ ಈಗಿರೋ ಕೀಬೋರ್ಡ್ ರುಲ್ಯಾಂಡ್ ಸರ್. ಔಟ್ಪುಟ್ಟಿಗೆ ಹೊರಗಿನ ಸೌಂಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ನಾವು ರುಲ್ಯಾಂಡ್ ಯೂಸ್ ಮಾಡ್ತೀವಿ. ಇದು ರುಲ್ಯಾಂಡ್ ಸರ್. ಇದು ಇದರಲ್ಲಿ ಸೌಂಡ್ ಇರುವಂತದ್ದು ನಾವು ಸಾಫ್ಟ್ವೇರ್ ನಲ್ಲಿ ರೆಕಾರ್ಡ್ ಮಾಡಬಹುದು. ಈಗ ಇದು ಬಂದ್ಬಿಟ್ಟು ನೆಕ್ಟರ್ ಸರ್. ಇದು ನೆಕ್ಟರ್ SC61 ಅಂತ ಸರ್. ಇದು ಬಟ್ ಸಾಫ್ಟ್ವೇರ್ ನಲ್ಲಿ ಏನು ಸೌಂಡ್ಸ್ ಇರ್ತಾವಲ್ಲ ಅದು ಅಷ್ಟೇ ಪ್ಲೇ ಮಾಡಬಹುದು ಸರ್. ಇದು ಔಟ್ರಸ್ ಪ್ಲೇ ಮಾಡಕ್ ಆಗಲ್ಲ ಸರ್. ಇದು ಪ್ಲೇ ಮಾಡ್ತೀವಿ ಅಂದ್ರೆ ಲ್ಯಾಪ್ಟಾಪ್ ಇರಬೇಕು, ಅದರಲ್ಲಿ ಸಾಫ್ಟ್ವೇರ್ ಇರಬೇಕು. ಸಿಸ್ಟಮ್ ಪರ್ಪಸ್ ಅಷ್ಟೇ ಯೂಸ್ ಆಗುತ್ತೆ ಸರ್. ಓಕೆ ಸರ್. ಈಗ ಟೋಟಲ್ ಒಂದು ನಿಮ್ಮ ಸ್ಟುಡಿಯೋದ ಕಾಸ್ಟ್ ಎಷ್ಟಿರ್ಬೋದು? ಸರ್ ಕಾಸ್ಟ್ ಬಂದ್ಬಿಟ್ಟು ಒಂದು ಭಾಳ ಐತ್ ಸರ್. ಇದು ಲೆಕ್ಕ ಮಾಡ್ಬೇಕ್ರಿ ನಾ. ಅಂದಾಜ್ ಅಂದ್ರೆ ಸರ್ ಒಂದು 4 lakhs. 4 lakhs ಒಂದು ಎಕ್ಸ್ಪೆನ್ಸಸ್ ಅಂತ ಬಿಟ್ಟು ಆಚೆ ಬಂದಾಗ ಇನ್ಕಮ್ ಎಷ್ಟು ಅರ್ನ್ ಮಾಡಿದ್ದೀರಾ ಇಲ್ಲಿವರೆಗೂ? ಫಸ್ಟ್ ಇನ್ಕಮ್ ಅರ್ನ್ ಮಾಡಿದ್ದು ಎಷ್ಟು? ಇಲ್ಲಿವರೆಗೂ ಎಷ್ಟು ಮಾಡಿದ್ರ? ಫಸ್ಟ್ ಮಾಡಿದ್ದು ಎಷ್ಟು ಸರ್? ಇಲ್ಲಿವರೆಗೆ ಎಷ್ಟು ಮಾಡಿನ ಅಂದ್ರೆ ನಾನು ಪ್ರತಿ ಸಾಲಿನೂ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ತಗೋಬೇಕಂದ್ರೆ ನಾ ಈಗ ಒಂದ್ ಕೀಬೋರ್ಡ್ ಏನ್ ಕೊಡಿಸಿದ್ರಲ್ಲ ಸರ್ ನಮ್ ಕಾಕ, ಅದಾದ ನಂತರ ನಾನು ಏನ್ ಅರ್ನ್ ಮಾಡಿದ್ನಲ್ಲ ಅದನ್ನ ಎಲ್ಲ ಸ್ಟುಡಿಯೋಕ್ಕೆ ಇನ್ವೆಸ್ಟ್. ಈಗ 4 lakh ಇದ್ದೇನ 3-4 lakh ಇದ್ದೇನ ಇನ್ವೆಸ್ಟ್ಮೆಂಟ್ ಐತಲ್ಲ ಅದೆಲ್ಲ ನಾನು ವರ್ಕ್ ಮಾಡಿ ಇನ್ವೆಸ್ಟ್ ಮಾಡಿದ್ ಸರ್. ಅದು ಸ್ಟುಡಿಯೋ ಬರೋದು ಕೀಬೋರ್ಡ್ ಹಾಕಿ ಸರ್, ಸಿಸ್ಟಮ್ಸ್, ಮಾನಿಟರ್ಸ್, ಮೈಕ್ಸ್ ಎಲ್ಲ ಫಸ್ಟ್ ಅರ್ನಿಂಗ್ ಎಷ್ಟು ಬಂದಿದ್ದು? ಯಾರದು ಫಸ್ಟ್ ಅರ್ನಿಂಗ್ ಸರ್ ನಾನು ಮಾಡಿದ್ದಂದ್ರೆ ಸ್ಟಾರ್ಟಿಂಗ್ ಹೊಸದಾಗಿ DJ ಬಿಟ್ ಕಲ್ತೆ ಸರ್. ನಾನು DJ ಬಿಟ್ ಕಲ್ತಾಗ ಅದು 500 ರೂಪಾಯಿ ನಮ್ಮ ಪ್ರಕಾಶ್ ಸರ್ ಅಂತಿದ್ರು ಸರ್. ಅವ್ರು ಡೆತ್ ಆಗಿದ್ದಾರೆ ಇವಾಗ. ಪ್ರಕಾಶ್ ಚಲವಾದಿ ಸರ್ ಅಂತ ಇದ್ರಿ ಸರ್. ಚಿಮ್ಮಡ್ದವ್ರಿ, ಮಹಾಲಿಂಗಪುರದ ಹತ್ರ ಚಿಮ್ಮಡ್ದವ್ರು. ಅವ್ರು ಟ್ರ್ಯಾಕ್ ಮಾಡಿದೆ ಸರ್ ರೀ. 500 ರೂಪಾಯಿ ಪೇ ಮಾಡಿದ್ರು. ಅದಾದ ನಂತರ ತಬ್ಲಾ ಡೋಲಕ್ ನಲ್ಲಿ ಇಂಟ್ರೆಸ್ಟ್ ಬಂತು ಸರ್. ತಬ್ಲಾ ಡೋಲಕ್ ನಲ್ಲಿ ಟ್ರ್ಯಾಕ್ ಮಾಡ್ಬೇಕು, ಭಕ್ತಿ ಗೀತೆಗಳೆಲ್ಲ ತಬ್ಲಾ ಡೋಲಕ್ ನಲ್ಲಿ ಕೇಳೋದು. ಸೆಕೆಂಡ್ ಅರ್ನಿಂಗ್ ಕೂಡ ಅವ್ರಿಂತಾನೆ 2000. ಫಸ್ಟ್ ಅರ್ನಿಂಗ್ ಬಂದ್ಬಿಟ್ಟು 500 ಸರ್. ಹೈಯೆಸ್ಟ್ ರೆಮ್ಯುನರೇಷನ್ ಅಂತ ತಗೊಂಡಿದ್ದು ಯಾವಾಗ, ಎಷ್ಟು ಅಂತ ಹೇಳಕ್ಕಾದ್ರೆ ಹೇಳಿ. ಯಾರ್ದು ಹೈಯೆಸ್ಟ್ ಬಜೆಟ್ ಅಂದ್ರ ಕಾರಟಿಗೆ ವರ್ಕ್ ಸರ್. ಕಾರಟಿಗೆ ಹೇಳು ಯಾಕೆಂತ ರೀಸೆಂಟ್ ಆಗಿ ಮೂವಿ ಮಾಡಿದ್ ಸರ್. ಫ್ಯೂಚರ್ ಫಿಲ್ಮ್, ದೊಡ್ಡ ಫಿಲ್ಮ್, ಒಂದ್ ವೆಬ್ ಸೀರೀಸ್ ತರ ಮಾಡಿದೆ ಸರ್. 1.5 hour ಮೂವಿ ಮಾಡಿದ್ರು ಸರ್. ಅದು ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಿ ಲೆಕ್ಕ ಕೊಡ್ತೀವಿ ನಿಮಗ್ ತಗೋರಿ ಅಂದಾರು. ಅವ್ರು ಕೊಟ್ಟಿ ನೋಡ್ಬೇಕ್ರಿ. ಅಂದ್ರೆ ಇನ್ನೂ ಬಂದಿಲ್ಲ. ಇಲ್ರಿ, ಹೈಯೆಸ್ಟ್ ಬಜೆಟ್ ಅವ್ರದೇ ಸರ್. ಅಂದ್ರೆ ಮೂವಿ ಶಾರ್ಟ್ ಫಿಲ್ಮ್ ಅಂತ ಕ್ಯಾಟಗರಿ ಬೇರೆ ಇರ್ತ್ರಿ, ಮೂವಿದ ಕ್ಯಾಟಗರಿ ಬೇರೆ ಇರುತ್ತೆ. ಈಗ ಶಾರ್ಟ್ ಫಿಲ್ಮ್ಗೆ ಏನ್ ಬಜೆಟ್ ಇರುತ್ತ ಅದ ಆ ಲೆಕ್ಕಕ್ಕೆ ಬಜೆಟ್ ತಗೊಂಡಿರ್ತೀವ್ರಿ. ಈ ಮೂವಿಗೆ ಅಂತಂದ್ರೆ ಮೂವಿಗೆ ಏನ್ ಬಜೆಟ್ ಅಲ್ಲಿ ತಗೊಂಡಿರ್ತೀವಿ. ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗಿದೆ ಅಂದ್ರೆ ನಮ್ಮ ತಂದೆಯವರ ಒಂದು ವಿರುದ್ಧವಾಗಿ ನಾನು ನಡ್ಕೋತಾ ಇದ್ದೀನಿ, ಅವರ ಆಶಯಗಳನ್ನ ನಾನು ಕಡೆಗಣಿಸಿದೀನಿ ಅಂತ? ಸ್ಟುಡಿಯೋ ಮಾಡಿದಾಗ ಸ್ಟಾರ್ಟಿಂಗ್ ಅನ್ಸಿತ್ತು ಸರ್. ಅಂದ್ರೆ ಸರ್ ನಮ್ಮ ಫಾದರ್ ಅವ್ರ ಹೆಂಗಂದ್ರೆ ಸರ್ ಮೈಂಡ್ ಸೆಟ್ ಓದಲ್ಲ, ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಆಯ್ತು ಮಾಡಿ ನಿನ್ಗೆ ಯಾವ್ದಾ ಓದಲ್ಲ ಆಯ್ತು ಬಿಟ್ಬಿಡು, ಸಪೋರ್ಟಿಂಗ್ ಅದ ಸರ್. ನಮ್ ಕಾಕಂದ್ ಅಂದ್ರೆ ಏನ್ ಸರ್ ಅಂದ್ರ ಅವ್ರ ಮೈಂಡ್ ಸೆಟ್ ನಮ್ ಕಾಕಂದ್ ಫುಲ್ 100% ಅಂತ ನೌಕರಿ ಜಾಬ್ ಮಾಡಿಸ್ಬೇಕು, ನಮ್ ಮಗ್ಗ ಜಾಬ್ ಮಾಡಿಸ್ಬೇಕು ಹಿಂಗಿತ್ತು ಸರ್. ಬಟ್ ಇವಾಗ ಸ್ಟಾರ್ಟಿಂಗ್ ಸ್ಟುಡಿಯೋ ಮಾಡಿದ ನಂತರ ನಮ್ ಕಾಕ ಯಾವ್ದಾದ್ರು ಏನಾದ್ರು ಹಿಂಗ ವಾದ ವಿವಾದಗಳು ಆಗ್ತಿರ್ತಲ್ಲ ಸರ್ ಮನೇಲಿ. ಅವಾಗ ಏನಾದ್ರು ಅದ್ ನೆನ್ಸ್ಕೊಂಡ್ರ ಒಂಥರ ಖುಷಿ ಆಗತ್ತೆ ಸರ್. ಯಾಕೆ ಖುಷಿ ಆಗತ್ತೆ ಅಂದ್ರ ನಮ್ಮ ಕಾಕ ನಮ್ಮ ಅಪ್ಪ ಅವರು ಒಂದ್ ಏನೋ ಕನಸು ಕಟ್ಟಿದ್ರೆ ಇವಾಗ ನನ್ ಕೆಲಸ ಮಾಡ್ಲಿ ಅಂತ ಅವ್ರು ಖುಷಿ ಪಟ್ಟಾರ ಸರ್ ಇವಾಗ. ಅದರಿಂದ ಒಂದ್ ಖುಷಿ ಆಗತ್ರಿ ಒಂದ್ ಕಡೆ. ಇನ್ನೊಂದ್ ಕಡೆ ಏನ್ ಅನ್ಸತ್ತಪ್ಪ ಅಂತಂದ್ರ ಅವಾಗ ಸ್ಟುಡಿಯೋ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ನಮ್ಮ ಪಪ್ಪ ಅವ್ರ ಎನ್ನಲ್ಲಿ ಎದುರು ಹಾಕೊಂಡ್ಬಿಟ್ಟೆ, ನಾನು ಸಾಧನೆ ಮಾಡ್ತೀನಿ ಇಲ್ಲೋ, ಮಾಡಿದ್ರಂದ್ರೆ ಓಕೆ ಫೈನ್, ಏನೋ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು. ನಮ್ಮಪ್ಪ ನಮ್ಮ ಕಾಕ ಕನಸು ಏನೇನೋ ಕಟ್ಟಿದ್ರು, ನಾನು ಅದು ಬ್ಯಾಡ್ ಅಂತಂದು ಸ್ಟುಡಿಯೋಕ್ ಬಂದೆ. ನಾನ್ ಹೇಳ್ದಂಗೆಲ್ಲ ಕೇಳಿದ್ರು, ಬಟ್ ಏನೋ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಬಹಳ ಸ್ಟಾರ್ಟಿಂಗ್ ಕೊರಗಿತ್ತು ಸರ್. ಬಟ್ ನಮ್ ಕಾಕನ್ ಪಪ್ಪ ಇವಾಗ ಎಕ್ಸಾಂಪಲ್ ಈ ಬೆಲ್ಲಚ್ಚ ಅವೆಲ್ಲ ಸಾಂಗ್ಸ್ ಇಟ್ಟವ್ರು ಸರಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ಕೊಡ್ತಾ ಇದೀನಿ. ಏನೋ ಒಂದು ಇವತ್ತು ಖುಷಿ ಆಗಿದ್ದಾರೆ ಸರ್. ಏನೋ ಒಂದು ಮಾಡಿದಾನೆ ಮಾಡ್ಲಿ, ಇವಾಗ ಖುಷಿ ಆಗಿದ್ದಾರೆ ಸರ್. ನಿಮ್ಗೆ ಒಂದು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ, ನಿಮ್ ತಂದೆ ತಾಯಿಯವರ ಸಪೋರ್ಟ್ ನಂತರದಲ್ಲಿ ಸಿಗ್ತಾ ಹೋಗುತ್ತೆ. ಆವಾಗ ನಿಮಗೆ ಸ್ಟುಡಿಯೋ ಮಾಡಿದ ತಕ್ಷಣ ಏನಾದ್ರು ಸವಾಲುಗಳು ಎದುರಾದ್ವಾ, ಕಷ್ಟಗಳೇನಾದ್ರು ಇದ್ವಾ?
ತುಂಬಾ ಜನ ಫ್ರೆಂಡ್ಸ್ ಹಾಡ್ಕೋತಿರ್ತಾರೆ, ರಿಲೇಟಿವ್ಸ್ ಹಾಡ್ಕೋತಿರ್ತಾರೆ, ಆ ತರದ್ ಏನಾದ್ರು ಇದ್ವಾ ಅಂತ ಸ್ಟುಡಿಯೋ ಮಾಡಿದ ತಕ್ಷಣ? ಔಟರ್ಸೇ ಬಹಳ ಜನ ಇದೆ ಸರ್, ಬಟ್ ರಿಲೇಟಿವ್ಸ್ ಆ ರೀತಿ ಯಾರು ಇಲ್ಲ ನಮ್ಗೆ, ಬಟ್ ಎಲ್ಲರೂ ಸಪೋರ್ಟಿಂಗ್ ಆಗಿದ್ದಾರೆ. ಎಲ್ಲರೂ ಸ್ವಲ್ಪ ರಿಲೇಟಿವ್ಸ್ ಹೇಳ್ಬೇಕಂತಂದ್ರೆ ಸಿಸ್ಟಮ್ಸ್ ಎಲ್ಲ ವರ್ಕಿಂಗ್ ಏನು ಬರ್ತಿದ್ದಿಲ್ಲ ಸರ್ ನಮ್ಗೆ. ಸ್ಟಾರ್ಟಿಂಗ್ ನಮ್ಮ ಮಾಮ ಅವ್ರು ಹೇಳ್ಕೊಟ್ಟಿದ್ ಸರ್ ಸಿಸ್ಟಮ್ಸ್. ಅಂದ್ರೆ ಮಾವ ಅವರು ಕೂಡ ಮ್ಯೂಸಿಷಿಯನ್? ಇಲ್ಲ ಸರ್, ಅವರು ಟ್ಯಾಪ್ ಟೆಕ್ನಿಷಿಯನ್ ಮಾಡ್ಯಾರ ಸರ್ ಅವರು ಬೆಂಗಳೂರಿನಲ್ಲಿ, ಇವಾಗ ಇಲ್ಲೇ ಇದಾರೆ ಸರ್. ಸಿಸ್ಟಮ್ಸ್ ಎಲ್ಲ ಅಂದ್ರೆ ಹಾರ್ಡ್ವೇರ್ ಸಾಫ್ಟ್ವೇರ್ ಎಲ್ಲ ನಾಲೆಜ್ ಇದೆ ಸರ್ ಅವ್ರಿಗೆ. ಅವರು ಎಲ್ಲ ಸಪೋರ್ಟಿಂಗ್ ಮಾಡಿದ್ರು ಸರ್ ಸಿಸ್ಟಮ್ ಪರ್ಪಸ್ಗೆಲ್ಲ, ಸಾಫ್ಟ್ವೇರ್ಸ್ ಯಾವ ರೀತಿ ಇದು ಮಾಡ್ಬೇಕು ಅಂತಂದು. ಆಮೇಲೆ ಔಟರ್ಸ್ ಅಂತಂದ್ರೆ ಇವಾಗ ಎಕ್ಸಾಂಪಲ್ ನೀವೊಂದು ಸ್ಟುಡಿಯೋ ಇಟ್ಟಿರಂದ್ರೆ ಅದು ನಾನು ಸ್ಟುಡಿಯೋ ಇಟ್ಟಂದ್ರೆ ಅದು ವೈಮನಸ್ ಆಗೋದು ಸಹಜ ಸರ್ ಎಲ್ಲಾರ್ಗು. ಸೊ ಬಹಳಷ್ಟು ಬಂದು ಸರ್, ಬಟ್ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಬಟ್ ನನ್ನ ಕೆಲಸ ಏನೋ, ನನ್ನ ಗುರಿ ಏನು ಅದ್ರ ಹತ್ರನೇ ಸಾಕ್ತಾ ಹೋದೆ. ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ಮ ಲೈಫ್ ಅಲ್ಲಿ ಇರ್ತಾರೆ, ಅಂದ್ರೆ ನಿಮ್ ಜೊತೆಗೆ ಇರ್ತಾರೆ, ಒಂದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ತೀರಿ, ಹಿಂದೆಯಿಂದ ಆಡ್ಕೊಳ್ಳುವಂತ ಮನಸ್ಥಿತಿ ಇರುತ್ತೆ. ಆ ತರದ ಘಟನೆಗಳೇನಾದ್ರು ಆಗಿದ್ವು? ಅದನ್ನ ಹೆಂಗ್ ಫೇಸ್ ಮಾಡಿದ್ರು? ಆಗಿದಾವ್ ಸರ್, ಬಹಳ ಸುಮಾರು ಆಗಿದಾವೆ. ಬಟ್ ಈಗ ಹೆಂಗಾಗತ್ತಂದ್ರೆ ಸರ್, ಇವಾಗ ಏನಾದ್ರು ನಾವು ವರ್ಕ್ ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ಅದಕ್ಕೆ ಟೀಮ್ ಇರ್ಲಾರ್ದ ಆಗಲ್ಲ ಸರ್ ಅದು. ಬಟ್ ನಮ್ಮ ಮನಸ್ಥಿತಿ ಹೆಂಗಿರುತ್ತಂದ್ರೆ ಸರಿ, ಒಂದು ಟೀಮ್ ಆಗಿ ತಗೊಂಡು ನಾವ್ ಒಬ್ರು ಇದ್ದಿದ್ದು 4 ಮಂದಿ ಆಗಿ, ಒಬ್ರು ಮಾಡೋ ಕೆಲಸನ 4 ಮಂದಿ ಜೊತೆಗೆ ಮಾಡಿ, ಈಗ ಹೆಂಗ ಪಬ್ಲಿಸಿಟಿ ಆಗೋ ಸಂಬಂಧ. ಬಟ್ ನಮ್ದು ಮನಸ್ಥಿತಿ ಹೆಂಗಿರುತ್ತಂದ್ರೆ ಸರ್, ಆಯ್ತು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮನಸ್ಥಿತಿ ನಂದಾಗಿರುತ್ತೆ ಸರ್. ಬಟ್ ಬಂದು ಜಾಯಿನ್ ಆಗಿ ಬಹಳ ಜನ ಹೋಗಿದ್ದಾರೆ, ಬಹಳ ಜನ ಏನಿಲ್ಲ ಅಂದ್ರು ಒಂದು 7-8 ಜನ ಬಂದು ಹೋಗಿದ್ದಾರೆ ಸರ್, ಹೋಗ್ಯಾರ್ರಿ. ಬಟ್ ಬುನಾದಿಯಾಗಿ ನನ್ನ ಜೊತೆ ನಿಂತಾರಂದ್ರೆ ಬಹಳ 1-2-3 ಜನ ಅದಾರ್ರಿ. ನೀವು ಇಲ್ಲಿವರೆಗೂ ಎಷ್ಟು ಓನ್ ಮ್ಯೂಸಿಕ್ ಗಳನ್ನ ಕಂಪೋಸ್ ಮಾಡಿರ್ತೀರಾ? ಅಂದ್ರೆ ಸರ್ ಇವಾಗ ಓನ್ ಸಾಂಗ್ಸ್ ಸರ್, ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ನೀವು ಕಂಪೋಸಿಷನ್ ಮಾಡಿರುವಂತದ್ದು ಓನ್ ಸಾಂಗ್ಸ್ ಮಾಡಿದಂದ್ರೆ ಸರ್ ಇವಾಗ ಏನಿಲ್ಲ ಅಂದ್ರು 40-50 ಆಗಿರ್ಬಹುದು, ಹೆಚ್ಚು ಆಗಿರ್ಬೋದು, ಕಮ್ಮಿನೂ ಆಗಿರ್ಬಹುದು. ಸುಮಾರು 40-50 ಅಷ್ಟಾಗಿದೆ ಸರ್. ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತಂದ್ರೆ ಶಿವಪುತ್ರಣ್ಣ, ಆಮೇಲೆ ಮಲ್ಲು ಜಮಖಂಡಣ್ಣ ಅವರು, ಖಾಜಾ ಮುಕಳೆಪ್ಪ, ವೆಂಕಟೇಶ್ ಅವ್ರ ಅಂತ ಇದಾರೆ, ಸಂದೀಪ್ ಹಾಗೇರ್ ಅಂತ ಇದಾರೆ. ಇವ್ರಿಗೆಲ್ಲರಿಗೂ ಏನ್ ಎಪಿಸೋಡ್ಸ್ ಎಲ್ಲ ಮಾಡ್ತಾರಲ್ಲ ಸರ್, ಇವ್ರಿಗೆಲ್ಲರೂ ಬ್ಯಾಕ್ ಗ್ರೌಂಡ್ ಮಾಡಿಕೊಡ್ತೀನಿ. ಡಿಜೆ ಮಿಕ್ಸ್ ಅಲ್ಲಿ ನೀವು ತುಂಬಾ ಫೇಮಸ್, ನಮಗೆ ಗೊತ್ತಿರೋ ಹಾಗೆ. ಎಷ್ಟು ಡಿಜೆ ಸಾಂಗ್ ಗಳನ್ನ ಮಿಕ್ಸ್ ಮಾಡಿರ್ತೀರಾ ಸರ್? ಡಿಜೆ ಸಾಂಗ್ ಅಂತೂ ಅದು ಲೆಕ್ಕ ಇಲ್ಲ ಸರ್, ಬಹಳ ಮಾಡಿಕೊಟ್ಟಿದ್ದಾರೆ. ಸುಮಾರು ಹೇಳೋದಾದ್ರೆ 100 ಜಾಸ್ತಿ ಆಗಿದೆ. ಒಳ್ಳೇದು. ಒಂದು ಇದಿದೆ ಸರ್, ಅಂದ್ರೆ ಆಪಾದನೆ ನಿಮ್ಮ ಮೇಲೆ ಇರುವಂತದ್ದು. ನನಗೆ ಗೊತ್ತಿರುವಂಗೆ ಡಿಜೆ ಮಿಕ್ಸ್ ಮಾಡ್ತಾ ಒರಿಜಿನಾಲಿಟಿನ ಕಳೆದು ಕೊಡ್ತಾರೆ ಅನ್ನೋಂಥದ್ದು. ಅದ್ರ ಎಷ್ಟು ಮಟ್ಟಿಗೆ ಸತ್ಯ, ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇವಾಗ ಅದು ಯಾರು ಹೇಳಿದ್ ಸರ್, ಅದು ಯಾರು ಕೇಳ್ತಾ ಇರೋದು? ಯಾರು ಹೊರಗಡೆಯಿಂದ? ಇವಾಗ ಹೆಂಗಾಗತ್ತಂದ್ರ ಸರ್, ಡಿಜೆ ಒಬ್ರು ಕಲಾವಿದರು ಡಿಜೆ ಸಾಂಗ್ ಮಾಡ್ಸಕತ್ತಾರ ನಮ್ ಕಡೆ ಅಂತಂದ್ರಿ, ಅವ್ರದ್ದು ಏನಿರ್ತಾರೆ ಮೈಂಡ್ ಸೆಟ್, ಯಾವ್ದಾದ್ರು ಸಾಂಗ್ ಆಗ್ಲಿ ಅವ್ರು ನಮ್ಗೆ ಲಿಂಕ್ ಹಾಕಿರ್ತಾರೆ, ಇದು ಕಾಪಿರೈಟ್ ಬರಬಾರ್ದು, ಅದು ಒಂದು ಉದ್ದೇಶ ಅಷ್ಟೇ. ಒಂದು ಉದ್ದೇಶ ಅವ್ರದ್ದು ಇರುತ್ತೆ ಸರ್, ಕಾಪಿರೈಟ್ ಬರಬಾರ್ದು, ನಾನು ಯೂಟ್ಯೂಬ್ನಾಗ ವಿಡಿಯೋ ಶೂಟ್ ಮಾಡಿ ಇಲ್ಲ ಆಡಿಯೋನಾದ್ರೂ ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅವ್ರ ತಿಳಿಯೊಳಗೆ ಅಷ್ಟೇ ಇರ್ತಾರೆ. ಅವ್ರು ನಮಗೇನ್ ಇನ್ಫಾರ್ಮ್ ಮಾಡಿರ್ತಾರೆ ಅಂದ್ರೆ, ಸರ್ ನಾವು ಒಂದ್ ಸಾಂಗ್ ಐತಿ ಡಿಜೆ ಮಾಡ್ಸಕ, ನೀವು ಮಾಡಿಕೊಡ್ರಿ, ಕಾಪಿರೈಟ್ ಬರಬಾರ್ದು, ನೀವು ಹೆಂಗ ಮಾಡ್ತೀರ ನಮಗ್ ಗೊತ್ತಿಲ್ಲ. ಅದು ನಾವೇನ್ ಮಾಡ್ತೀವಿ ಸರ್, ಅವಾಗ ರಿದಮ್ ಸೆಕ್ಷನ್ ಎಲ್ಲ, ಬೀಟ್ ಸೆಕ್ಷನ್ ಎಲ್ಲ ಮಾಡಿರ್ತೀವಿ. ಮಾಡಿದ ನಂತರ ಏನಾಗಿರುತ್ತಂದ್ರ, ಒಂದೊಂದು ಕಾಪಿರೈಟ್ ಬಂದ ಜಾಗದಲ್ಲಿ ನಾವು ಚೇಂಜಸ್ ಮಾಡ್ಲೇಬೇಕಾಗುತ್ತೆ ಸರ್. ಈಗ ಒಂದು ಕಂಪೋಸಿಷನ್ ನಾವು ಇಟ್ಟು, ಈಗ ಮೂವಿ ಸಾಂಗ್ಸ್ ನ ತಗೊಂಡೆ ನಾವು ಅದಕ್ಕೆ ಡಿಜೆ ಮಿಕ್ಸ್ ಮಾಡೋದು, ಅವ್ರು ಆಮೇಲೆ ಜಾನಪದ ಮಿಕ್ಸ್ ಮಾಡಿ ಡಬ್ಬಿಂಗ್ ಮಾಡ್ತಾರೆ ಸರ್. ನಮ್ಗೆ ಏನಿರ್ತದೆ ಸರ್, ಮ್ಯೂಸಿಕ್ಗೆ ನಮ್ ಕಡೆಯಿಂದ ಏನ್ ಕೆಲಸ ಇರುತ್ತಲ್ಲ, ಮ್ಯೂಸಿಕ್ಗೆ ಏನ್ ಕಾಪಿರೈಟ್ ಬರಬಾರ್ದು, ನಮ್ದು ತಲೆ ಒಳಗೆ ಅಷ್ಟೇ ಇರುತ್ತೆ ಸರ್. ಬಟ್ ಅವ್ರು ಹಾಡಿದ ನಂತರ ಮೆಲೋಡಿಗೆ ಬರ್ತೋ ಬಿಡ್ತೋ ಅದು ಅವ್ರ ಜವಾಬ್ದಾರಿ ಸರ್, ಅದು ನಮ್ ಜವಾಬ್ದಾರಿ ಇರಲ್ಲ. ಅವರು ಧ್ವನಿ ಮೆಲೋಡಿ ಏನಿರುತ್ತಲ್ಲ ಸರ್, ಅದಕ್ಕೆ ಬಂದ್ರೆ ಅವ್ರ ಜವಾಬ್ದಾರಿ. ನಮ್ದೇನ ಸರ್, ಮ್ಯೂಸಿಕ್ ಇವಾಗ ಬರಬಾರ್ದು ಅಷ್ಟೇ, ನೀಟ್ನೆಸ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಸ್ಟಾರ್ಟ್ ಟು ಎಂಡ್ ಮಾಡ್ತೀವಿ ಸರ್, ಅಷ್ಟೇ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಂದ್ರೆ ಒಂದು ವೆಸ್ಟರ್ನ್ ಸಾಂಗ್ಸ್ ಅಥವಾ ಪಾಶ್ಚಿಮಾತ್ಯ ಸಾಂಗ್ ಏನಿದೆ ಇದಾವೆ, ವೆಸ್ಟರ್ನ್ ಬೀಟ್ಸ್ ಗಳು ಶಾಸ್ತ್ರೀಯ ಸಂಗೀತವನ್ನ ಅಥವಾ ಹಿಂದೂಸ್ತಾನಿ ಸಂಗೀತವನ್ನ ಎಲ್ಲಾದ್ರೂ ಕಳೆಗುಂದಿಸ್ತಾ ಇದಾವ ಅಥವಾ ಅದನ್ನ ಮರೆ ಮಾಚಿಸ್ತಿದಾವ ಅಂತ? ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನನ್ನ ಪ್ರತಿಕ್ರಿಯೆ ಇದು ನನಗೆ ಅನ್ಸಿದ್ದ ಹೇಳ್ತೀನಿ ಸರ್. ಬಟ್ ಬೇರೆ ದೊಡ್ಡ ಕಲಾವಿದರು ಅದಾರೆ, ಅವರಷ್ಟಂತೂ ನಾವು ದೊಡ್ಡವರಲ್ಲ. ಬಟ್ ನನಗೆ ಅನ್ಸಿದ್ದು ಒಂದ್ ಸಣ್ಣ ಚಿಕ್ಕ ಕಲಾವಿದ ಆಗಿ ಹೇಳಕ್ ಇಷ್ಟಪಡ್ತೀನಿ, ಅದು ಸುಳ್ಳು ಸರ್. ಸುಳ್ಳು. ಯಾಕಂತಂದ್ರೆ ವೆಸ್ಟರ್ನ್ ಕ್ಲಾಸಿಕಲ್ ಮುಗ್ಸಕ್ಕಾಗಲ್ಲ, ಕ್ಲಾಸಿಕಲ್ ವೆಸ್ಟರ್ನ್ ಮುಗ್ಸಕ್ಕಾಗಲ್ಲ. ಈಗ ಯಾಕಂದ್ರೆ ಎಕ್ಸಾಂಪಲ್ ವೆಸ್ಟರ್ನ್ ನಾವು ಸಾಂಗ್ಸ್ ವೆಸ್ಟರ್ನ್ ಬೀಟ್ಸ್ ಮಾಡ್ತೀವಿ ಅಂದ್ರೆ ನಾವು ಕ್ಲಾಸಿಕಲ್ ರಾಗ ಈಗೆಲ್ಲ ತಗೊಂಡೇ ಮಾಡ್ತೀವಿ.
ಇಲ್ಲಾಂದ್ರೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಈಗ ನಾನು ಒಂದು ಏನೋ ಕಲಿಲಾರ್ದೆ ಮ್ಯೂಸಿಕ್ ಮಾಡ್ತೀನಿ ಅಂದ್ರೆ ಅದಕ್ಕಾದ ಒಂದು ರಾಗ ಇರುತ್ತೆ, ಬಟ್ ನನಗ್ ಗೊತ್ತಿರಲ್ಲ ಅದು ಅಷ್ಟೇ. ಇವಾಗ ಎಕ್ಸಾಂಪಲ್ ಎಲ್ಲಾರು ಏನಂತಾರ್ರಿ ರಿದಮ್, ಈಗ ಅಂದ್ರೆ ನೀವು ಎಕ್ಸಾಂಪಲ್ ಡಿಜೆ ಬೀಟ್ ಮಾಡ್ಬಿಡ್ತಾರ. ಈಗ ಡಿಜೆ ಬೀಟ್ ಅದು ಕ್ಲಾಸಿಕಲ್ ಅಲ್ಲಿ ಬರಲ್ಲ ಸರ್, ವೆಸ್ಟರ್ನ್ ಬೀಟ್ ನಲ್ಲಿನೇ ಬರುತ್ತೆ ರಿದಮ್ ಸೆಕ್ಷನ್ ಎಲ್ಲ. ಇವಾಗ ನಾವು ಸರಿ ಗ ಮ ಪದ ನಿ ಸಾವಿರದ ಶರಣು ಇದು ನಾವು ಕ್ಲಾಸಿಕಲ್ ಮಾಡಿ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಅಷ್ಟೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ವೆಸ್ಟರ್ನ್ ಕೂಡ ಮಾಡ್ಬೋದು. ಹೆಂಗೆ ಸರ್ ಏನಾದ್ರು ಇವಾಗ ಎಕ್ಸಾಂಪಲ್ ಸರಿಗಮದಲ್ಲಿ ಯಾವ ರೀತಿ ತಬ್ಲಾ ಬಾರಿಸ್ತೀವಿ ನುಡಿಸ್ತಾರಲ್ಲ ಆ ರೀತಿ ಬಾರಿಸ್ತಾರಲ್ಲ, ರಿದಮ್ ಸೆಕ್ಷನ್ ಅಲ್ಲಿ ವೆಸ್ಟರ್ನ್ ಅಲ್ಲಿ ರಿದಮ್ ಸೆಕ್ಷನ್ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬರುತ್ತೆ, ಈ ತರ ಇರುತ್ತೆ. ಇದಕ್ಕೆ ಸರಿಗಮ ಇದಕ್ಕೂ ಮಾಡ್ಬೋದು ನಾವು. ಓಕೆ, ಇದು ಮರೆ ಮಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹಳೇದ್ ಇರುತ್ತೆ, ಅದಕ್ಕೆ ಒಂದು ಹೊಸ ಟಚ್. ಇವಾಗ ಹೆಂಗೆ ಟ್ರೆಂಡ್ ಆಗ್ತಾ ಇದೆಯಲ್ಲ, ಆ ಟ್ರೆಂಡ್ ತಕ್ಕಂಗ್ ಹೋಗ್ತಾ ಇದೆ ಅಷ್ಟೇ ಸರ್. ನೀವು ಮುಂದೆ ಏನಾಗ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ, ಇವ್ರು ಏನಾಗ್ತಾರೆ ಅಂತ ನಾನ್ ಆಲೋಚನೆ ಮಾಡಿದಾಗ, ಒಳ್ಳೆ ಇದು ಪಬ್ಬಲ್ಲಿ ಅಥವಾ ಆ ತರದ್ದು ಬಾರಿಸ್ತಿರ್ತಾರೆ, ಒಳ್ಳೆ ಫ್ಯಾನ್ ಫಾಲೋಯಿಂಗ್, ಅದು ಲೈವ್ ಮ್ಯೂಸಿಕ್ ಕೊಡೋರು, ನಂಗೆ ಅದು ಹೇಳಕ್ ಬರ್ಲಿಲ್ಲ. ಅದ್ರಲ್ಲಿ ನೀವು ಫಸ್ಟ್ ನಿಲ್ಬೋದು ಅಂತ ನನ್ಗನ್ಸುತ್ತೆ. ನಿಮ್ಮ ಪರ್ಸ್ಪೆಕ್ಟಿವ್ ನ ನೀವು ನೋಡಿದ್ರೆ ನೀವೇನ್ ಆಗ ಬಯಸ್ತೀರಿ ಮುಂದೆ ಅಂತ? ಸರ್ ನಂದು ಗುರಿ ಇರೋದು ಒಂದೇ, ಒಂದ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೇಕು. ಓಕೆ, ನಂದು ಒಂದ್ ಗುರಿ ಇರೋದು ಒಂದೇ ಸರ್. ಹೀಗೆ ಹೆಂಗ ಇಲ್ಲೇ ಇದ್ದು ಮಾಡ್ಬೇಕಂತ ಬಹಳ ಆಸೆ ಇದೆ ಸರ್, ನಮ್ಮ ಊರಿನಲ್ಲಿನೇ. ಈಗ ನಾನು ಬೆಂಗಳೂರಿಗೆ ಹೋಗಿ ಮಾಡ್ಬೇಕಂತ ಆಸೆ ಇಲ್ಲ ಸರ್, ನಾನು ಇಲ್ಲೇ ಇದ್ದು ನಾನು ಇಂಡಸ್ಟ್ರಿ ಕೆಲಸ ಲೈಕ್ ರವಿ ಬಸ್ರೂರ್ ಸರ್ ಆ ತರ ಸರ್. ಇನ್ನ ಇನ್ಸ್ಪೈರ್ ಕೂಡ ಅವರೇ, ಅರ್ಜುನ್ ಸರ್ ಇಬ್ರು. ಒಂಥರ KGF ಮೂವಿ ತರ ಬಂದ್ರೆ ರವಿ ಬಸ್ರೂರ್ ಸರ್ ರೀ, ಮೆಲೋಡಿ ಆಗಿ ಥಿಂಕ್ ಮಾಡಕ್ ಬಂದ್ರೆ ಅರ್ಜುನ್ ಸರ್, ಆಮೇಲೆ ವಿ ಆರ್ ಕೃಷ್ಣ ಸರ್. 3 ಜನ ಫಾಲೋ ಅಪ್ ಮಾಡ್ತೀನಿ ಸರ್. ಒಳ್ಳೆ ಸರ್. ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ನೀವು ಹೇಳಿದ್ರಿ, ತುಂಬಾ ಸಂತೋಷದ ವಿಚಾರ. ಅದು ಆಗ್ಲಿ ಮುಂದಿನ ದಿನಗಳಲ್ಲಿ. ನನಗೊಂದು ವೈಯಕ್ತಿಕ ಪ್ರಶ್ನೆ ಇದೆ. ಏನು ಅಂದ್ರೆ, ಒಬ್ಬ ಫ್ಯೂಚರ್ ಫಿಲ್ಮ್ ಮೇಕರ್, ಒಬ್ಬ ಡೈರೆಕ್ಟರ್ಗೆ ಮ್ಯೂಸಿಕ್ ಜ್ಞಾನ ಎಷ್ಟಿರ್ಬೇಕು? ತುಂಬಾ ಜನ ತುಂಬಾ ಫಿಲಿಮ್ಸ್ಗಳು ಇವತ್ತು ಕೆಲವು ಮ್ಯೂಸಿಕ್ ಇಂದಾನೆ ಎಷ್ಟೋ ಬ್ಲಾಕ್ ಬಸ್ಟರ್ ಹಿಟ್ ಆಗಿದಾವೆ, ಮತ್ತೆ ಫ್ಲಾಪ್ ಕೂಡ ಆಗಿದಾವೆ ಕೆಲವೊಂದಿಷ್ಟು. ಒಬ್ಬ ಡೈರೆಕ್ಟರ್ಗೆ ಇರಬೇಕಾದ ಮ್ಯೂಸಿಕ್ ಜ್ಞಾನ ಎಷ್ಟಿರ್ಬೇಕು? ಎಲ್ಲ ನಿಮ್ ಮೇಲೆ ಹಾಕಿ ಕೆಲವೊಂದಿಷ್ಟು ಸರಿ ಆಗುತ್ತೆ ಆತರ, ಸರ್ ಒಂದ್ ಹಿಂಗಿದೆ ಹಿಂಗ್ ಮಾಡ್ಕೊಟ್ಬಿಡಿ ಅಂತ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸರ್, ನಾವ್ ನಡೆದಿದ್ದೇ ದಾರಿ ಆಗ್ಬಿಡುತ್ತೆ. ಅದೇನೋ ಒಗಟಿದ್ ನನಗೆ ಹೇಳಕ್ ಬರ್ತಾ ಇಲ್ಲ, ಅದ ನಾವ್ ಮಾಡಿದ್ದ ಎಲ್ಲ ಓಕೆ ಅನ್ನೋಂಗ್ ಆಗ್ಬಿಡುತ್ತೆ ಸರ್. ಒಬ್ಬ ಡೈರೆಕ್ಟರ್ಗೆ ಅದು ಮ್ಯೂಸಿಕ್ ಬಗ್ಗೆ ನಾಲೆಜ್ ಇರ್ಲಿಲ್ಲ ಅಂದ್ರೆ, ಬಟ್ ಅವ್ರಿಗೆ ನಾಲೆಜ್ ಇತ್ತಂದ್ರೆ ಏನಾಗುತ್ತೆ ಸರ್, ನಮ್ಮ ಬುದ್ಧಿಶಕ್ತಿ ಜೊತೆಗೆ ಅವರ ಬುದ್ಧಿಶಕ್ತಿನೂ ಮಿಕ್ಸ್ ಆಗುತ್ತೆ. ಇದು ಬೇಡ, ಇದು ಚೇಂಜ್ ಮಾಡ್ರಿ, ಇದು ಬೇಡ, ಈ ಪ್ಯಾಟರ್ನ್ಸ್ ತೆಗೀರಿ, ಈ ಪ್ಯಾಟರ್ನ್ಸ್ ಹಾಕ್ರಿ, ಈ ಪ್ಯಾಟರ್ನ್ಸ್ ಹಾಕಿದ್ರೆ ಸೂಟ್ ಆಗುತ್ತಾ. ಅವ್ರು ನಮಗ ಪುಷ್ ಅಪ್ ಮಾಡಿದ್ರೆ ನಮಗಿನ್ನೂ ಮಾಡ್ಲಿಕ್ಕೆ ಆಸಕ್ತಿ ಬರುತ್ತೆ, ಸ್ವಲ್ಪ ಚಾಲೆಂಜಿಂಗ್ ವಸ್ತೇನಾದ್ರು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಅವ್ರು ಏನು ಅವ್ರಿಗೆ ಸರ್ ಮಾಡ್ರಿ ಸರ್, ಹೆಂಗಾದ್ರೂ ಆಗ್ಲಿ ನೀವು ಮಾಡ್ರಿ ಅಂತಂದ್ಬಿಟ್ರೆ ಅದು ನಮಗ್ ಓಕೆ ಅನ್ಸ್ಬೋದು ಸರ್, ಆದ್ರೆ ಆಡಿಯನ್ಸ್ ನೋಡಕ್ಕೆ ಹೌದು ಕಷ್ಟ. ಯಾವುದೇ ಆದ್ರೂ ಜನಕ್ಕೆ ಇಷ್ಟ ಆಗ್ಬೇಕು, ನಮ್ಗೆ ಇಷ್ಟ ಆದ್ರೆ ನಾವ್ ಪ್ರಯತ್ನ ಪಡ್ತೀವಿ. ಈಗ ನಾವು ಮ್ಯೂಸಿಕ್ ಫೀಲ್ಡ್ ನಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದ್ ಮ್ಯೂಸಿಕ್ ಮಾಡಿದ್ರು ಇಷ್ಟ ಆಗುತ್ತೆ, ಯಾವ ಸಾಂಗ್ ಕೇಳಿದ್ರು ಇಷ್ಟ ಆಗುತ್ತೆ, ಯಾವ ಟ್ಯೂನ್ ಕೇಳಿದ್ರು ಇಷ್ಟ ಆಗುತ್ತೆ, ಯಾವ ಟ್ಯೂನ್ ಮಾಡಿದ್ರು ಇಷ್ಟ ಆಗುತ್ತೆ. ಬಟ್ ಆಡಿಯನ್ಸ್ ತಗೊಳ್ಳೋದಿರುತ್ತಲ್ಲ, ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಡಿಯನ್ಸ್ ಯಾವ ರೀತಿ ರೀಚ್ ಮಾಡ್ಬೇಕು, ಯಾವ ರೀತಿ ಲೈಕ್ ಆಗುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಸರ್, ಈ ಇತ್ತೀಚೆಗೆ ಶಾರ್ಟ್ ಮೂವೀಸು ಆಮೇಲೆ ವೆಬ್ ಸೀರೀಸ್ಗಳು ತುಂಬಾ ಜಾಸ್ತಿ ಮಾಡ್ತಿದ್ದಾರೆ. ನಾನು ಗಮನಿಸಿದಂಗೆ ಓನ್ ಮ್ಯೂಸಿಕ್ ಮಾಡದೆ ಯೂಟ್ಯೂಬ್ ಅಲ್ಲಿರುವಂತಹ ನಾನ್ ಕಾಪಿರೈಟ್ ಮ್ಯೂಸಿಕ್ ಗಳನ್ನ ಮತ್ತೊಂದನ್ನ ತಗೊಂಡು ಮಾಡ್ತಿರ್ತಾರೆ. ಅವರಿಗೆ ನಿಮ್ ಕಡೆಯಿಂದ ಸಲಹೆಗಳು ಅಥವಾ ನಿಮ್ಮ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ನಿಮ್ಮಿಂದ ಅವ್ರಿಗೆ ಯೂಸ್ ಆಗ್ಲಿ ಅಂತ ನಮ್ಮ ಮಾಧ್ಯಮದ ಮೂಲಕ. ಅಂದ್ರೆ ಸರ್, ಇವಾಗ ಹೆಂಗಿರ್ತಂದ್ರೆ ಬಹಳಷ್ಟು ಜನ ಮೈಂಡ್ ಸೆಟ್ ಒಳಗಿರೋದು ಅದೇ ಸರ್. ಎದಕ್ ಮಾಡಿಸ್ಬೇಕು ಮ್ಯೂಸಿಕ್? ಯೂಟ್ಯೂಬ್ ನಾಗ ಇರ್ತಾವ, ನಾನ್ ಕಾಪಿರೈಟ್ ಅಂತ ಟೈಟಲ್ ಹಾಕಿರ್ತಾರ, ಅದ ಡೌನ್ಲೋಡ್ ಮಾಡಿ ಹಾಕ್ಬಿಟ್ರ. ನಾನ್ ಕಾಪಿರೈಟ್ ಫೀಲಿಂಗ್ ಮ್ಯೂಸಿಕ್, ನಾನ್ ಕಾಪಿರೈಟ್ ಹೀರೋ ಎಂಟ್ರಿ ಮ್ಯೂಸಿಕ್, ಇಷ್ಟು ಹೊಡೆದ್ಬಿಟ್ರೆ ನಾನ್ ಕಾಪಿರೈಟ್ ಬರ್ತಾವ ಅಂತ ಅವ್ರ ಆಲೋಚನೆ ಇರುತ್ತೆ ಸರ್. ಬಹಳಷ್ಟು ಜನ ಡೌನ್ಲೋಡ್ ಮಾಡಿ ಹಾಕಿದ್ದಾರೆ, ಬಟ್ ಅದ್ ಹಾಕೋದ್ ಬಹಳ ಅದು ಏನಂತಾರಲ್ಲ ಸರ್, ತಪ್ಪು ಅಂತೀರ? ತಪ್ಪು ಸರ್, 100% ತಪ್ಪು ಸರ್. ಯಾಕಂದ್ರೆ ಅವ್ರು ಹಾಕಿರ್ತಾರೆ. ಇವಾಗ ನಾವು ಟೈಟಲ್ ಓದೋ ಮುಂದ್ಗಡೆ ಅಷ್ಟೇ ಟೈಟಲ್ ನೋಡಿರ್ತೀವಿ ಸರ್. ಇವಾಗ ಒಬ್ಬ ಯೂಟ್ಯೂಬರ್ ಏನ್ ಮಾಡ್ತಾರಂದ್ರೆ, ವ್ಯೂಸ್ ಬರ್ತಾವ, ಈ ಟೈಟಲ್ ಹಾಕಿದ್ರೆ ಈ ವ್ಯೂಸ್ ಬರ್ತಾ. ಸರ್ಚ್ ಏನ್ ಮಾಡ್ತಾರೆ ಸರ್, ಜಾಸ್ತಿ ಜನ ಮ್ಯೂಸಿಕ್ ಬೇಕಾದ್ರೆ ನಾನ್ ಕಾಪಿರೈಟ್ ಅಂತಾನೆ ಸರ್ಚ್ ಮಾಡ್ತಾರೆ. ಅವ್ರ ವ್ಯೂಸ್ ಸಂಬಂಧ ಏನ್ ಮಾಡಿರ್ತಾರೆ ಅಂದ್ರೆ ನಾನ್ ಕಾಪಿರೈಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಹಾಕಿರ್ತಾರೆ. ಬಟ್ ಅದು ಹಾಕಿದ ನಂತರ ಕಾಪಿರೈಟ್ ಬಂದಿರುತ್ತೆ ಅವ್ರಿಗೆ. ಬಟ್ ಈ ತರದ ಕೇಸ್ಗಳು ತುಂಬಾ ಆಗಿದಾವೆ, ಬಹಳ ಆಗಿದೆ ಸರ್, ಬಹಳ ಆಗಿದೆ. ಅದು ಬಂದ ತಕ್ಷಣ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ಆಲ್ಮೋಸ್ಟ್ ಆಲ್ ಅರ್ನಿಂಗ್ ಡೌನ್ ಆಗುತ್ತೆ. ಆದ್ರೆ ಅದ್ ಮಾಡೋದಕ್ಕಿಂತ ಮುಂಚೆನ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರು ಅದಾರ,
ಅವ್ರು ಸರ್ಚ್ ಮಾಡ್ಬೇಕು ಸರ್. ನಾವು ಮ್ಯೂಸಿಕ್ ಹೆಂಗ್ ಸರ್ಚ್ ಮಾಡ್ತೀವಲ್ಲ ಹಂಗ್ ಮ್ಯೂಸಿಕ್ ಮಾಡೋರು ಯಾರದಾರ ಅವ್ರು ಸರ್ಚ್ ಮಾಡಿದ್ರ ವಿತ್ ಪರ್ಮಿಷನ್ ಮುಖಾಂತರ ಅವ್ರ ನಿಮಗೆ ಆದಂತ ಹೊಸ ಹೊಸ ಮ್ಯೂಸಿಕ್ ಅನ್ನ ಮಾಡಿಕೊಡ್ತಾರ. ಫೀಲಿಂಗ್ ಬೇಕಂದ್ರೆ ಫೀಲಿಂಗ್ ಮಾಡ್ತಾರ, ಹೀರೋ ಎಂಟ್ರಿ ಬೇಕಂದ್ರೆ ಹೀರೋ ಎಂಟ್ರಿ ಮಾಡ್ತಾರ, ಮಾಸ್ ಲುಕ್ ಬೇಕಂದ್ರೆ ಮಾಸ್ ಲುಕ್ ಮಾಡ್ತಾರ, ಕಾಮಿಡಿ ಬೇಕಂದ್ರೆ ಕಾಮಿಡಿ ಮಾಡ್ತಾರ. ನೀವು ಯೂಟ್ಯೂಬ್ ನಾಗ ಸರ್ಚ್ ಮಾಡೋ ಬದಲು ಆ ಟೈಮ್ ಅನ್ನ ಮ್ಯೂಸಿಕ್ ಡೈರೆಕ್ಟರ್ ಅದೆಲ್ಲ ಸರ್ಚ್ ಮಾಡೋಣ ಮಾಡಿಕೊಡ್ತಾರ. ಅಮೌಂಟ್ ಖರ್ಚಾಗ್ಬಹುದು, ಬಟ್ ಲೈಫ್ ಲಾಂಗ್ ನಿಮ್ಗೆ ಮಾಡಿಕೊಟ್ಟಿದ್ ಲೈಫ್ ಲಾಂಗ್ ಇರುತ್ತೆ. ಹೌದು. ಈಗ ನಾನು ಕೆಲವೊಂದ್ಸರಿ ಗಮನಿಸಿನಿ ಸರ್, ಏನಂದ್ರೆ ಅಲ್ಲಿ ಹೀರೋ ಎಂಟ್ರಿ ಒಂದು 5-6 ಸೆಕೆಂಡ್ ಇರುತ್ತೆ ಅನ್ಕೊಳ್ಳಿ, KGF ಕಟ್ತಾರೆ, ಆ ಮ್ಯೂಸಿಕ್ ಒಂದ್ 8-10 ಸೆಕೆಂಡ್ ಇರುತ್ತೆ. ಅದನ್ನ ಕಟ್ ಮಾಡಕ್ ಹೋಗ್ಬಿಟ್ಟು ಅದನ್ನ ಮ್ಯೂಸಿಕ್ ನ ಅರ್ಧ ಮಾಡ್ಬಿಡ್ತಾರೆ. ಅಲ್ಲಿ ಒಂದು ನೋಡೋರಿಗೆ ಫೀಲ್ ಕೊಡಲ್ಲ. ಆದ್ರೂ ಕುರಿತಂತೆ ನೀವು ಯಾವತ್ತು ಮ್ಯೂಸಿಕ್ ಅನ್ನ ಕಟ್ ಮಾಡಬಾರ್ದು ಸರ್. ಒಂದು ವಿಡಿಯೋ ಫುಟೇಜ್ ಹೋಗ್ತಾ ಇದೆ ಅಂದ್ರೆ ಕೆಳಗಡೆ ಒಂದು ಮ್ಯೂಸಿಕ್ ಲೇಯರ್ ಹೋಗಾಗ್ತೈತಿ ಅಂತಂದ್ರೆ ಅದು ವಿಡಿಯೋ ಈ ಲೇಯರ್ ಅನ್ಕೋರಿ, ಇದು ವಿಡಿಯೋ ಲೇಯರ್, ಇದು ಆಡಿಯೋ ಲೇಯರ್. ನಾವೇನ್ ಮಾಡ್ಬೇಕಂದ್ರ ಇದು ಕಟ್ ಮಾಡಬಾರ್ದ್ರಿ. ಮ್ಯೂಸಿಕ್ ಲೇಯರ್ ನ ಮುಗಿತ್ ನಾ ಡೈಲಾಗ್ ಮುಗಿತ್ ಇದು ಕಟ್ ಮಾಡ್ಬಿಡ್ರಿ, ಇದು ಕಟ್ ಮಾಡ್ಬಾರ್ದು ಸರ್. ಇದನ್ನ ಫೇಡ್ ಔಟ್ ಮಾಡಿರ್ಬೇಕು ಸರ್. ನಾವು ಫೇಡ್ ಔಟ್ ಮಾಡಿದ್ರೆ ಈ ಸೀನಿಗೆ ಇದು ಫೀಲ್ ಬರುತ್ತೆ ಸರ್. ನಾವ್ ಕಟ್ ಮಾಡಿದ ತಕ್ಷಣ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಏನೋ ಹೋಯ್ತು ಅನ್ನೋ ಫೀಲಿಂಗ್ ಆಗುತ್ತೆ. ಅದನ್ನ ಸ್ವಲ್ಪ ಮ್ಯೂಸಿಕ್ ಡೌನ್ ಫೇಡ್ ಔಟ್ ಅಂದ್ರೆ ಡೌನ್ ಆಗಿ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಏನಾದ್ರು ಇತ್ತು ಅಂದ್ರೆ ಮತ್ತೆ ಫೇಡ್ ಇನ್ ಮಾಡ್ಕೊಂಡು ಬರುತ್ತೆ. ಇಷ್ಟ ಮಾಡ್ಬೇಕು ಸರ್. ಓಕೆ, ಹೌದಾ ಸರ್. ಇಲ್ಲಿಗೆ ನಮ್ಮ ಒಂದು ಪ್ರಶ್ನಾವಳಿ ಕಾರ್ಯಕ್ರಮ ಏನಿತ್ತು ಅದು ಮುಗೀತು. ಆಮೇಲೆ ಇನ್ನೊಂದೆರಡು ಪ್ರೋಗ್ರಾಮ್ ಇರುತ್ತೆ ಸರ್. ಈ ಫಸ್ಟ್ ಪ್ರೋಗ್ರಾಮ್ ಹೆಸರು ಟಾಸ್ಕ್ ನಮ್ದು, ಆಟ ನಿಮ್ದು ಅಂತ. ಸರ್ ನಾನು ಇಲ್ಲಿ 2 ಟಾಸ್ಕ್ ಕೊಡ್ತೀನಿ, ಅದನ್ನ ನೀವು ಮಾಡ್ಬೇಕಾಗುತ್ತೆ. ಮಾಡ್ಬೋದಲ್ಲ ಸರ್? ಫಸ್ಟ್ ಟಾಸ್ಕ್ ಬಂದು ನಾವೊಂದು ಲಿರಿಕ್ಸ್ ಬರ್ಕೊಡ್ತೇವೆ. ಲಿರಿಕ್ಸ್ಗೆ ಒಂದು ಮ್ಯೂಸಿಕ್ ಟ್ಯೂನ್ ಕಂಪೋಸ್ ಇಲ್ಲೇ ಮಾಡಬೇಕು ಸ್ಪಾಟ್ ಅಲ್ಲಿ. ಅದಾದ್ಮೇಲೆ 2ನೇದು ಒಂದು ಸೀನ್ ಎಕ್ಸ್ಪ್ಲನೇಷನ್ ಕೊಡ್ತೇವೆ, ಅದಕ್ಕೆ ಒಂದು ಮ್ಯೂಸಿಕ್ ಮಾಡ್ಕೊಳ್ಬೇಕು. BGM ತರದ್ದಾಗ್ಲಿ ನಿಮ್ಗೆ ಯಾವ ತರದ್ದಾದ್ರೆ ಮಾಡ್ಬೋದು. ಲಿರಿಕ್ಸ್ ಬರ್ದ್ಬಿಡ್ತೀನಿ ಸರ್ ನಾನು, 1 ನಿಮಿಷ. ಇಲ್ಲೊಂದು ಸರಿ ಇದೆ, ಇದಕ್ಕೆ ನೀವು ಟ್ಯೂನ್ ಮಾಡ್ಕೊಳ್ಬೇಕು. ಮಾಡ್ಬೋದಾ ಸರ್? ತೊಂದರೆ ಇಲ್ಲ. ಆಮೇಲೆ ನಾನು ಇಲ್ಲಿ ಸೀನ್ ಎಕ್ಸ್ಪ್ಲೇನ್ ಈಗಲೇ ಮಾಡ್ತೀನಿ, 2 ಎಟ್ ಎ ಟೈಮ್ ಮಾಡಿದ್ರೆ ಆಯ್ತು. ಆ ಸೀನ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಕಾಮನ್ ಹುಡುಗ ಹುಡುಗಿ ಬ್ರೇಕಪ್ ಅದನ್ನಾದ್ರೂ ಮಾಡಿ, ಇದಕ್ಕೆ ಆಪ್ಷನ್ ಇದೆ ಬೇಕಿದ್ರೆ. ಇಲ್ಲಾಂದ್ರೆ ಒಂದು ಹೀರೋಯಿನ್ ಸತ್ತಿರ್ತಾಳೆ ಅನ್ಕೊಳ್ಳಿ, ಹೀರೋ ಬರ್ತಾನೆ, ಹೀರೋ ಬಂದು ಅವಳನ್ನ ನೋಡ್ತಾನೆ, ಒಂದು 3-4 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಾಳೆ ಅವಳು. ಹೀರೋಯಿನ್ ನೋಡಿದ ತಕ್ಷಣ ಅವನಿಗೆ ಫೀಲ್ ಆಗ್ಬೇಕು, ಆ ನೋವು ಕಾಣಿಸ್ಬೇಕು. ಬಟ್ ಅವನ ಕಿವಿಯಲ್ಲಿ ಅವಳು ಹೇಳಿದ ಒಂದು ಮೋಟಿವೇಶನಲ್ ಪದಗಳೇನಿರ್ತವೆ, ಅವನ ಲೈಫ್ ಬಗ್ಗೆ ಆಗಿರ್ಲಿ ಮತ್ತೊಂದಾಗ್ಲಿ ಏನೋ ಹೇಳಿರ್ತಾಳೆ, ಅದರಿಂದ ಅವನು ಪ್ರೇರಣೆ ಪಡೆದುಕೊಂಡು ತನ್ನ ಗುರಿಯತ್ತ ಸಾಗಬೇಕು. ಇದೊಂದು ಚೂರ್ ಚಾಲೆಂಜಿಂಗ್ ಟಾಸ್ಕ್. ಯಾವ್ದಾದ್ರು ಮಾಡ್ಬೋದು, ಒಂದು ಬ್ರೇಕಪ್ ಸೀನ್ ಆದ್ರೂ ಮಾಡಿ, ಇಲ್ಲ ಇದನ್ನಾದ್ರೂ ಮಾಡ್ಬೋದಾ ಸರ್? ಮಾಡ್ಬೋದಾ? ಯಾವ್ದಾದ್ರು ಮಾಡಿ, ತೊಂದರೆ ಇಲ್ಲ ಸರ್. ಒಂದ್ಸರಿ ಟ್ರೈ ಮಾಡ್ಬಿಡೋಣ. ಓಕೆ, ಬನ್ನಿ. ವಿವರಿಸಲಾರೆ ನಾನು
ಏನನು ವಿಪರೀತ ನಿನ್ನೊಂದಿಗೆ ಕಳೆದ ನೆನಪುಗಳೇ ಅಗಣಿತ ಮನಸಾರೆ ಮೆಚ್ಚಿದೆ ನಾನು ಏಕಾಂಗಿಯಾಗಿದ್ದೆ ನಾನು ಈಗಾಡು ನಿಲ್ಲಿಸಿದ ಮಗುವು ನಾನು ಇನ್ನು ಮುಂದೆ ನನ್ನ ಪಾಲಕಿ ನೀನು. ನೀವೀಗ ಕೇಳಿದಂತ ಮ್ಯೂಸಿಕ್ ಏನಿತ್ತು ಸ್ಥಳದಲ್ಲೇ ಒಂದು ಲಿರಿಕ್ಸ್ ಬರ್ಕೊಟ್ಟು ಸ್ಥಳದಲ್ಲೇ ಮ್ಯೂಸಿಕ್ ಕಂಪೋಸಿಷನ್ ಅನ್ನ ಮಾಡಿರುವಂತದ್ದು ಅಂಡ್ ಆ ಫೀಲ್ ನ ನೀವು ಕೂಡ ಎಂಜಾಯ್ ಮಾಡಿದ್ರಂತ ನನ್ಗೆ ಗೊತ್ತು ಸರ್. ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ಯಾವುದೇ ಭಾಷೆ ಇರ್ಲಿ ಮ್ಯೂಸಿಕ್ ನಮ್ಮನ್ನ ಸೆಳೆದು ಬಿಡುತ್ತೆ. ಅಂತ ಮ್ಯೂಸಿಕ್ ಗಳಲ್ಲಿ ಈಗ ನುಡಿಸಿದಂತ ಮ್ಯೂಸಿಕ್ ಸೇರಿಸಬಹುದು. ತುಂಬಾ ವಂಡರ್ಫುಲ್ ಅಂಡ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಆ ಮ್ಯೂಸಿಕ್ ಇರೋದೇ ಹಂಗೆ. ಎಂತ ನೋವಿದ್ರು ಮರ್ಸ್ಬಿಡುತ್ತೆ, ಎಂತ ಖುಷಿ ಇದ್ರು ಮತ್ತೆ ದುಃಖ ತಂದ್ಬಿಡುತ್ತೆ. ಅದು ಆ ಶಕ್ತಿ ಬೇರೆ. ಬ್ಯಾಕ್ ಟು ಇಂಟರ್ವ್ಯೂಗ್ ಅಂದ್ರೆ ಇನ್ನೊಂದು ಟಾಸ್ಕ್ ಇದೆ. ಇದ್ರ ಹೆಸರು ಚಿಟ್ ಚಾಟ್ ವಿತ್ ಚಿನ್ನಿಗೌಡ ಅಂತ. ಇಲ್ಲಿ ಫನ್ನಿ ಕ್ವಶನ್ಸ್ ಇರುತ್ತೆ, ಕಂಪ್ಲೀಟ್ ಫನ್ನಿ ಆಗಿ ಬಟ್ ನೇರವಾಗಿ ಹೇಳ್ಬೇಕು. ಫಸ್ಟ್ ಒಂದ್ ಬಂದು ಒನ್ ವರ್ಡ್ ಆನ್ಸರ್ ಇರುತ್ತೆ. ಒಂದು 5 ಕ್ವಶನ್ ಇರುತ್ತೆ, ಅದಕ್ಕೆ 1 ವರ್ಡ್ ಅಲ್ಲಿ ಆನ್ಸರ್. ಎಸ್ ಆರ್ ನೋ ಅನ್ನಿ, ಇಲ್ಲಾಂದ್ರೆ ಅದಕ್ಕೆ ಆನ್ಸರ್ ಇತ್ತು ಅಂದ್ರೆ ಆನ್ಸರ್. ಬಟ್ ನೇರವಾಗಿ ಹೇಳ್ಬೇಕು. ನೀವು ಜಾಸ್ತಿ ಯೂಸ್ ಮಾಡೋ ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವ್ದು? ಒಂದ್ ಹೇಳ್ಬೇಕಾ ಸರ್? ಒಂದ್ ಹೇಳ್ಬೇಕು. ಯೂಟ್ಯೂಬ್ ಸರ್. ಯೂಟ್ಯೂಬ್ ಯಾಕೆ ಸರ್ ರೆಮ್ಯುನರೇಷನ್ ಬರುತ್ತಂತ? ಇಲ್ಲ, ಬಟ್ ನಮ್ಮ ಮ್ಯೂಸಿಕ್ ನಲ್ಲಿ ಏನಾದ್ರು ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಲ್ಲ. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ ಜಾಸ್ತಿ ನೋಡೋದು. ಓಕೆ, ತೊಂದ್ರೆ ಇಲ್ಲ. ನಿಮಗೆ ಇಷ್ಟವಾದ ಫುಡ್ ಅಲ್ಲಿ 5 ತಿನಿಸುಗಳು ಫೇವ್ರೆಟ್ ಟಕ್ ಅಂತ ಹೇಳ್ಬೋದು. ನಾನು ಫಸ್ಟ್ ಒಂದು ಹೇಳ್ಬೋದಾ? ಬಿರಿಯಾನಿ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಬಿರಿಯಾನಿ ಐತ್ರಿ. ಬಿರಿಯಾನಿ ಐತ್ರಿ. 5ರದಾಗ ಒಂದ್ ಬಿರಿಯಾನಿ ರೀ. ಆಮೇಲೆ ಮೋಸ್ಟ್ ಫೇವ್ರೇಟ್ ಯಾವ್ದು ಸರ್? ಫಸ್ಟ್ ಒಂದು ಲೀಸ್ಟ್ ಇಂದ ಬಂದ ಮೋಸ್ಟ್ ಫೇವ್ರೇಟ್ ಅಂದ್ರೆ ಸರ್ ನಮ್ಗೆ ಚಪಾತಿ, ಆಲೂಗಡ್ಡೆ ಪಲ್ಯ ವೆಜ್. ಓಕೆ. 4 ಸೆಕೆಂಡ್ ಬಂದ್ರೆ ಸರ್ ನಮ್ಮ ಮಮ್ಮಿ ಮಾಡುವಂತ ಚಪಾತಿ ಪರೋಟ ಅಂತ ಮಾಡ್ತಾರ ಸರ್ ಅದು ಒಂದ್ ಸರ್. ಆಮೇಲೆ ಬಿರಿಯಾನಿ, ಚಿಕನ್ 65, ಚಿಕನ್ ಮಂಚೂರಿ. 3 ನಾನ್ ವೆಜ್ 2 ವೆಜ್. ಸೂಪರ್. ಆಮೇಲೆ ಒಂದು ನಿಮ್ಮ ಫೇವ್ರೆಟ್ ಕ್ರೀಡೆ ಒಂದು ಅದು ಸ್ಪೋರ್ಟ್ಸ್ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು ಮತ್ತೆ ಫೇವ್ರೆಟ್ ಪ್ಲೇಯರ್ ಯಾರು ಸ್ಪೋರ್ಟ್ಸ್ ಅಲ್ಲಿ? ಕ್ರಿಕೆಟ್ ಸರ್, MS ಧೋನಿ. ಕ್ರಿಕೆಟ್ MS ಧೋನಿ ಅಂತ. ಓಕೆ. ನಿಮ್ಮ IPL ಅಲ್ಲಿ ಫೇವ್ರೆಟ್ ಟೀಮ್ ಆಗಿದೆ? ಈಗ ಹೇಳಿ ಸರ್. ಬಹಳ ಟಫೆಸ್ಟ್ ಕ್ವೆಶ್ಚನ್. ನೀವು MS ಧೋನಿ ಅಂತ ಬಂದಿದ್ದ ಕ್ವೆಶ್ಚನ್ ಇದೆ. MS ಧೋನಿ ಅಂದ್ರೆ ನೀವು ಥಿಂಕ್ ಮಾಡಿರ್ತೀರಿ ಇವ್ರು ಚೆನ್ನೈ ಸೂಪರ್ ಕಿಂಗ್ ಅಂತ. ಟೀಮಿಗೆ ಸಪೋರ್ಟ್ ಮಾಡೋದಾದ್ರೆ RCB ಗೆ ಸಪೋರ್ಟ್ ಮಾಡೋದು ಸರ್. ಪ್ಲೇಯರ್ ಗೆ ಸಪೋರ್ಟ್ ಮಾಡೋದಾದ್ರೆ ನಾವು MS ಧೋನಿಗೆ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಇದು ಪ್ರಶ್ನಾವಳಿ ಅಂತ ಮುಗೀತು. ಅಂದ್ರೆ ಇದು ಇನ್ನೂ ಮುಗುದಿಲ್ಲ. ಇದರಲ್ಲಿ ಟ್ರೂತ್ ಆರ್ ಡೇರ್ ಅಂತ ಬರುತ್ತೆ. ಇದರಲ್ಲಿ ಕೂಡ ನಾನು ಕೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ಹೇಳ್ಬೋದು ಟ್ರೂತ್ ಅಥವಾ ಡೇರ್ ಅಂತ. ಅದರಲ್ಲಿ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಒಂದ್ ನಿಮಿಷ ನನಗೊಂದು ಕ್ಲಾರಿಟಿ ಮಾಡ್ರಿ. ಟ್ರೂತ್ ಅಂದ್ರೇನು, ಡೇರ್ ಅಂದ್ರೇನು? ಟ್ರೂತ್ ಅಂದ್ರೆ ಸತ್ಯನೇ ಹೇಳ್ಬೇಕು, ಡೇರ್ ಅಂದ್ರೆ ಧೈರ್ಯ ಮಾಡ್ಬೇಕು. ಧೈರ್ಯ ಮಾಡುವಂತದ್ದು ಸತ್ಯನೇ ಹೇಳೋದು. ಅದಕ್ಕೆ ಫಸ್ಟ್ ಕೇಳಿದೆ, ಮತ್ ಆಮೇಲೆ ಎಕ್ಸ್ಪ್ಲೇನ್ ಮಾಡಿಂದ ಟ್ರೂತ್ ಅಂದ್ರೆ ಇದು, ಡೇರ್ ಮತ್ತೆ ಉಲ್ಟಾ ಆಗತ್ತೆ ಅಂತ. ಅದಕ್ಕೆ ಫಸ್ಟ್ ಹೌದಾ? ಓಕೆ. ಸತ್ಯನೇ ಹೇಳ್ತೀನಿ ಅಂತ ಒಪ್ಕೊಂಡಿದ್ದೀರಾ? ಸತ್ಯನೇ ಹೇಳ್ಬೇಕು. ಇಲ್ಲಿವರೆಗೂ ನಿಮ್ಗೆ ಲವ್ ಪ್ರಪೋಸ್ಗಳು ಎಷ್ಟು ಬಂದಿದಾವೆ? ಎಷ್ಟು ಜನ ಲವರ್ಸ್ ಇದಾರೆ? ಕೇಳಿದ್ರಿ ಇಂತಾವ್ ಕೇಳ್ತೀರಿ ನೀವು. ಇಲ್ಲಿ ಪ್ರಪೋಸ್ ಬಂದವ್ ಸರ್. ಎಷ್ಟು ಬಂದಿದೆ? ಒಂದು 15ರಿಂದ 20 ಅನ್ಕೋಬೋದಾ? ಅಯ್ಯಪ್ಪ, ಅಷ್ಟೇನು ಬಂದಿಲ್ಲ ಸರ್. ಎಷ್ಟು ಬಂದಿರ್ಬೋದು? ಅದೇ ಒಂದು 6-7 ಬಂದಿರ್ತಾವ್ರಿ. ಯಾವ ಏಜ್ ಇಂದ? ಏಜ್ ಅಂದ್ರೆ ಡಿಗ್ರಿ ಅದು PUC ಸ್ಟಾರ್ಟ್ ಆಗ. ಎಷ್ಟು ಒಪ್ಕೊಂಡಿದ್ದೀರಾ? ಎಷ್ಟು ರಿಜೆಕ್ಟ್ ಮಾಡಿದ್ದೀರಾ? ಒಂದ್ ಬ್ಯಾಳಕ್ ಬಿದ್ದೀವ್ರಿ ಅಪ್ಪ, ಅದ್ರ ಸವಾಸ ಬ್ಯಾಡ ವಾಪಸ್. ಯಾಕೆ ಸರ್? ಮನೆಯವ್ರು ನೋಡ್ತಾರಂತಾನ? ಮನೆಯವ್ರ ಮುಂದೆ ಓಪನ್ ಸರ್. ಮನೆಯವ್ರ ಮುಂದೆ ಮುಚ್ಚು ಮರಿ ಏನಿಲ್ಲ ಸರ್, ಎಲ್ಲ ಓಪನ್. ಬಟ್ ನಮ್ದು ಹಾಬಿ ಹೆಂಗೈತಿ ಅಂದ್ರೆ ಸರ್, ಏನಾದ್ರು ಒಂದ್ ಆಯ್ತಂದ್ರ ಸೀದಾ ನಮ್ಮ ಮಮ್ಮಿ ಹತ್ರ ಶೇರ್ ಮಾಡ್ಬಿಡೋದು. ಅದು ಪ್ರಪೋಸೇ ಆಗ್ಲಿ, ಅದು ನಾನ್ ಲವ್ ಮಾಡ್ಲಿ, ನನ್ಗೆ ಯಾರೋ ಪ್ರಪೋಸ್ ಮಾಡ್ಲಿ. ಈಗ ನಮ್ಮ ವ್ಯೂವರ್ಸ್ ಕಟ್ಟ ಕಡೆಯ ಪ್ರಶ್ನೆ ಒಂದಿದೆ, ಏನು ಅಂದ್ರೆ ಎಷ್ಟು ಜನ ಲವರ್ಸ್ ಅಂತ. ಈ ಮ್ಯೂಸಿಕ್ ನಿಮ್ ಲವ್? ಓಕೆ, ವಂಡರ್ಫುಲ್. ಇನ್ನೊಂದು ಟ್ರೂತ್ ಆರ್ ಡೇರ್? ಸತ್ಯವನ್ನು ಹೇಳುತ್ತೇನೆ.
ಓಕೆ. ಯಾವಾಗ್ಲಾದ್ರೂ ನೀವು ಅರ್ಜೆಂಟ್ ಆಗಿ ವಾಶ್ರೂಮ್ ಬಂದಿತ್ತು ಅಂತ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗಿದ್ದೇನಾದ್ರು ಇದೆಯಾ? ಸತ್ಯ ಹೇಳ್ಬೇಕು. ತಿನ್ಕೊಂಡು ಇಲ್ಲ ಇಲ್ಲ ತಿನ್ಕೊಂಡು ಹೋಗಿ ಯಾಕಂದ್ರೆ ತಗದಿಡ್ರಿ ಬಂದ್ ತಿನ್ಕೊಂಡು ಹೋಗಿಲ್ಲ ರೀ. ಓಕೆ. ಒಂದು ಟ್ರೂತ್ ಆರ್ ಡೇರ್, ಮತ್ತೆ ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್ ಇದು, ಟ್ರೂತ್ ಆರ್ ಡೇರ್ ಯಾವ್ದು? ಆಯ್ತು ಡೇರ್ ಮಾಡ್ರಿ. ಒಂದು ಡೇರ್ ಇರ್ಲಿ. ಓಕೆ. ಒಂದು ಕ್ಯಾಮ್ರಾ ನೀವು ಬನ್ನಿ, ನೀವೇ ಬನ್ನಿ. ಹಾ ಸರ್, ಇವರು ಕೈ ಕೊಡಿ ಅವ್ರಿಗೆ. ಕೈ ಕೊಡ್ಲಾ? ಹಾ, ಕ್ಯಾಮ್ರಾ ಹಿಂಗಿರಿ. ಹಾ ಸರ್, ಕೈ ಹೆಂಗ್ ಹಿಡ್ಕೋಬೇಕು ಸರ್? ಹೆಂಗ್ ಹಿಡ್ಕೋಬೇಕು? ಹುಡುಗಿ ಕೈ ಹೆಂಗ್ ಹಿಡ್ಕೋತೀರಾ? ಹೆಂಗ್ ಹಿಡ್ಕೋಬೇಕಾ? ನೀವು ಯಾವ್ದು ಹುಡುಗಿರಿ ಕಿಸ್ ಮಾಡಿದಿರಲ್ಲ ಗೊತ್ತಿಲ್ಲ, ಇಲ್ಲಿ ಕಿಸ್ ಮಾಡ್ಬೇಕು. ಬೇಡ ಸರ್, ಹುಡುಗಿನ ಇಲ್ಲ ಇಲ್ಲ, ಮಾಡ್ಬೇಕು. ಮಾಡಿ ಸರ್. ಮಾಡೇ ಇಲ್ಲ, ನಾವು ಮಾಡಂದ್ರೆ ಹೆಂಗ್ ಮಾಡ್ಬೇಕು ಕೇಳ್ರಿ. ಅದಕ್ಕೆ ಸರ್ ಯಾವ ಬಾರು. ಓಕೆ, ಥ್ಯಾಂಕ್ ಯು ಸೊ ಮಚ್. ಕೂತ್ಕೊಳ್ಳಿ. ಒಂದು ಜೋಕ್ ಹೇಳ್ಬಿಡಿ ಸರ್, ಅಪಾರ್ಟ್ ಫ್ರಮ್ ದಟ್. ಒಂದು ಜೋಕ್ ಹೇಳ್ಬಿಡಿ. ಜೋಕ್ ನಂಗೆ ಬರಲ್ಲ, ನಿಜ ಜೋಕ್ ಬರಲ್ಲ. ಜೋಕ್ ಕೇಳ್ತೀರಾ? ಜೋಕ್ ಕೇಳಲ್ಲ. ನಾನ್ ಹೇಳಲ್ಲ ಸರ್, ಕೇಳ್ತೀರಾ ಅಂತ ಕೇಳಿದ ಅಷ್ಟೇ. ಜೋಕ್ ಅದೇ ಮೂವಿನಲ್ಲಿ ಬರ್ತಿರ್ತಾವಲ್ಲ, ಅವೇ ನೋಡ್ತೀವಿ ಸರ್ ಅವಾಗ, ನಗ್ತಿರ್ತೀರಿ. ಬಟ್ ಹೌದು, ಬಟ್ ಜೋಕ್ ನಾನ್ ಹೇಳಂದ್ರ ಜೋಕ್ ಬರಲ್ಲ ಸರ್. ಓಕೆ, ತೊಂದ್ರೆ ಇಲ್ಲ ಸರ್. ಇದು ಆಕ್ಚುಲಿ ಇವತ್ತಿನ ಒಂದು ಕಾರ್ಯಕ್ರಮ. ಕೊನೆಯದಾಗಿ ನನ್ನ ಒಂದು ಪ್ರಶ್ನೆ, ಒಂದು ಕೊನೆಯ ಹಂತದ ಪ್ರಶ್ನೆ ಅನ್ಕೊಳ್ಳಿ. ನಿಮಗೆ ಯಾವ್ದಾದ್ರು ನೋವುಗಳು ಕಾಡಿದ್ರೆ, ನಾನು ಇಲ್ಲಿವರೆಗೂ ಯಾರಿಗೂ ಹೇಳ್ಕೊಳಕ್ಕಾಗಿಲ್ಲ, ಯಾವ್ದಾದ್ರು ಇದ್ರೆ ಚೆನ್ನಾಗಿತ್ತು ಅಂದ್ರೆ ನನ್ನ ಕಿವಿ ಮತ್ತು ವೀಕ್ಷಕರ ಕಿವಿಗಳು ನಿಮ್ಗಾಗಿ ಕಾಯ್ತಿದ್ದಾವೆ, ಏನಾದ್ರು ಹೇಳಬಹುದು? ಅಂತ ನೋವಂತ್ರು ಏನೋ ಮುಚ್ಚಿಟ್ಟಿದಂದ್ರು ಏನಿಲ್ಲ ಸರ್. ಫ್ಯಾಮಿಲಿ ಅವರು, ಆಮೇಲೆ ನಮ್ಮ ತಂಗಿ ಇದ್ದಾಳೆ, ನಮ್ಮ ತಂಗಿ ಎಲ್ಲಾ ಶೇರ್ ಮಾಡಿರ್ತೀವಿ. ನಮ್ಮ ಮಮ್ಮಿ ಶೇರ್ ಮಾಡ್ತೀವಿ. ನಮ್ಮ ಪಪ್ಪನ ಹತ್ರ ಹೇಳೋ ಒಂದು ವಿಚಾರ ಆದ್ರೆ ಪಪ್ಪನ ಹತ್ರ, ಮಮ್ಮಿ ಹತ್ರ ಹೇಳೋ ವಿಚಾರ ಆದ್ರೆ ಮಮ್ಮಿ ಹತ್ರ, ನಮ್ಮ ತಂಗಿ ಅದಲ್ರಿ, ನಮ್ಮ ತಂಗಿ ಅಂತ ಹೇಳಿದ್ರೆ ನಮ್ಮ ತಂಗಿ ಹತ್ರ. ವಿಚಾರಗಳು ಬೇರೆ ಬೇರೆ ಅಲ್ಲ, ಯಾವ ವ್ಯಕ್ತಿಗೆ ಹೇಳ್ಬೇಕು ಅನ್ನೋದು ಒಳ್ಳೆ ಪಾಯಿಂಟ್ ಇದೆ ಆಕ್ಚುಲಿ. ಅಂದ್ರೆ ಅವ್ರು ತಡ್ಕೊಳಕ್ ಆಗ್ತಿರಲ್ಲ ಅದು. ಈಗ ನಮ್ಮ ಪಪ್ಪಾಜಿ ಹತ್ರ ತಡ್ಕೊಳ್ಳೋ ಶಕ್ತಿ ನಮ್ಮ ಮಮ್ಮಿ ಹತ್ರ ಹೇಳಿದ್ರೆ ಅದು ಬೇರೆ ಆಗುತ್ತೆ. ಅದಕ್ಕ ಅಲ್ಲಿ ಓಕೆ, ಸರ್, ವೀಕ್ಷಕರಿಗೆ ನಿಮ್ಮಿಂದ ಕಿವಿ ಮಾತು, ಈ ಮ್ಯೂಸಿಕ್ ಬಗ್ಗೆ ಆಗ್ಲಿ, ಒಂದು ಲೈಫ್ ಬಗ್ಗೆ ಆಗಿರ್ಬೋದು, ಬೇರೆ ವಿಚಾರಕ್ಕೆ ನೀವ್ ಏನಾದ್ರು ಹೇಳ್ಬೇಕು ಅಂತಾರೆ, ನೀವ್ ಹಿಂಗಿರ್ಲಿ ಅಂತ ಹೇಳೋಷ್ಟಿಲ್ಲ ಅನ್ಕೊಳ್ಳಿ. ಬಟ್ ಯಾಕಂದ್ರೆ ಅವ್ರು ನಿರ್ಧಾರ ತಗೊಳ್ತಾರೆ, ನಾವ್ ಏನ್ ಹೇಳಿದ್ರು ಅವ್ರು ತಗೊಳ್ಬೇಕು ಅದು. ಸೊ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಪ್ಲೀಸ್, ಅಲ್ಲಿ ಕ್ಯಾಮ್ರಾ ಇದೆ. ಸರ್, ಲೈಫ್ ಅಲ್ಲಿ ಹೇಳೋದಾದ್ರೆ ಅದು ಅವ್ರವ್ರ ವೈಯಕ್ತಿಕ ಜೀವನ. ಬಟ್ ಒಬ್ಬರ ತಂದೆ ತಾಯಿನ ಮಾತೇ ಕೇಳ್ತಾರಲ್ಲ, ನಾನೇ ಕೇಳಿಲ್ಲ ಸ್ಟಾರ್ಟಿಂಗ್. ಈಗ ನೀ ಏನ್ ಹೇಳ್ತಿ ಫಸ್ಟ್, ನೀ ಕೇಳೇನ ಅಂತ ಅನ್ಬೋದು ಅವ್ರು. ಬಟ್ ಮ್ಯೂಸಿಕ್ ನಲ್ಲಿ ಒಂದ್ ಸಜೆಷನ್ ಕೊಡಕ್ ಇಷ್ಟಪಡ್ತೀನಿ ಅಷ್ಟೇ. ಇವಾಗ ಬಹಳ ಜನ ಹೆಂಗೈತ ಸರ್, ಮ್ಯೂಸಿಕ್ ಅನ್ನು ಟ್ರೆಂಡ್ ಆಗ್ಬಿಟ್ಟೈತಿ ಇವಾಗ. ಅವಾಗ ಹೆಂಗಿತ್ತು, ನಾ ಸಂಗೀತ ಕಲಿಬೇಕು, ಅದನ್ನ ಕಲಿತು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರಾಗ ಪಳಗಿ ಅವಾಗ್ಲಿಂತ ಕಲ್ಕೊಂತ ಬಂದ್ರೆ ಇವಾಗ ಏನದು ಇದು ಅನ್ಸಲ್ಲ ಸರ್, ಆರಾಮ್ ಈಸಿ ಅನ್ಸುತ್ತೆ. ಬಟ್ ಇವಾಗ ಕಲಿಯುವಂತರು ಏನ್ ಮಾಡ್ತಾರಂದ್ರ, ಚೆನ್ನಾಗಿರೋ ಒಂದ್ ಕ್ಲಾಸ್ ನೋಡ್ತಾರೆ, ಅಲ್ಲಿ ಹೋಗ್ತಾರ. ಬಟ್ ನಾನು ಕಣ್ಣಾರೆ ಬಹಳ ನೋಡಿನ್ ಸರ್. ಕ್ಲಾಸಿಗೆ ಅಂತ ಹಚ್ಚಿರ್ತಾರ, ಡೈಲಿ ಆನ್ಲೈನ್ ಕ್ಲಾಸು ಹಚ್ಚಿರ್ತಾರ, ಆಫ್ಲೈನ್ ಕ್ಲಾಸು ಹಚ್ಚಿರ್ತಾರ, ಕ್ಲಾಸಿಗೆ ಜಾಯಿನ್ ಆಗಲ್ಲ ಅವ್ರು. ಕ್ಲಾಸಿಗೆ ಜಾಯಿನ್ ಆಗದಿರೋದಾಗ ಏನಾಗತ್ತಂದ್ರ ಏನು ಕಲಿಸೇ ಇಲ್ಲ. ಅದು ಟೀಚರ್ಸ್ ಮೇಲೆ ಅಪಾದನೆ ಹಾಕ್ಬಿಡ್ತಾರೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ. ಆಲ್ಮೋಸ್ಟ್ ಆಲ್ ನಾನು ಡಿಜೆ ಕಲ್ಸಕ್ ಪ್ರಯತ್ನ ಪಟ್ಟಿದ್ದೆ ಒಂದ್ ಸ್ವಲ್ಪ ದಿನ. ಬಟ್ ನನ್ ಮೇಲೆ ಅವ್ರು ಅಪಾದನೆ ಮಾಡಿ ಹೋದ್ರು, ಸರ್ ಏನೋ ಕಲ್ಸಿ ಅಲ್ಲಿ ಪೇಮೆಂಟ್ ಹೆಂಗ್ ಮಾಡ್ಬೇಕು ಈಗ. ಬಟ್ ನಾವು ಯಾವಾಗ ಕ್ಲಾಸ್ ಮಾಡಿರ್ತೀವಿ ಅವಾಗ ಬರೋಬ್ಬರಿ ಕಂಪಲ್ಸರಿ ರೆಗ್ಯುಲರ್ ಆಗಿ ಅಟೆಂಡ್ ಆದ್ರೆ, ಬಟ್ ಅದಕ್ಕೆ ಅವ್ರು ಮರ್ಯಾದೆಲ್ಲ ಅವ್ರು ಫುಲ್ ಒಂದ್ ಬೀಟ್ ಪ್ಯಾಕೇಜ್ ಮಾಡಿ ಕೊಟ್ಬಿಡ್ತೀವಿ. ಯಾವ್ದಾದ್ರು ಡಿಜೆ ಮಾಡ್ರಿಪ್ಪ, ಬೀಟ್ ಸೆಕ್ಷನ್ ಮಾಡ್ರಿ, ರಿಮ್ಯಾಕ್ಸ್ ಮಾಡ್ರಿ, ಯಾವ್ದಾದ್ರು ಮಾಡಿ ಕಲ್ತೆ ಇಲ್ಲ ಅಂದ್ರೆ ಏನಾಗುತ್ತೆ. ಅದಕ್ಕೆ ದಯವಿಟ್ಟು ಹೇಳೋದು, ಎಲ್ಲರ ಕೋರ್ಸಸ್ ಕ್ಲಾಸಸ್ ಹಚ್ಚಿದ್ರ ದಯವಿಟ್ಟು ಅಲ್ಲಿ ರೆಗ್ಯುಲರ್ಸ್ ಆಗಿ ಹೋಗಿ ಕಲೀರಿ. ಕಲ್ತಿಂದ ನಿಮ್ಗ್ ಸಾಧ್ಯ ಆತ ಒಳ್ಳೇದ್ ಒಪಿನಿಯನ್ ಹೇಳ್ರಿ, ಕೆಟ್ಟದಂದ್ರು ಯಾರಿಗೂ ಹೇಳ್ಬೇಕು. ತುಂಬಾ ಖುಷಿ ಹೇಳದ್ ಸರ್. ಸರ್, ಈಗ ನನ್ನ ಒಂದು ವೈಯಕ್ತಿಕ ಸಹಾಯ ಅನ್ಕೊಳ್ಳಿ, ಬಡವರ ಬಾರ್ಕೋಲು ವಾಹಿನಿಯಿಂದ ಏನಾದ್ರೂ ನಿಮ್ಗೆ ಒಂದಿಷ್ಟು ಕರೆ ಬಂದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಒಂದಿಷ್ಟು ಮ್ಯೂಸಿಕ್ ಮಾಡ್ಕೊಳ್ಬೋದಾ? ನೋಡಿ ವೀಕ್ಷಕರೇ, ನಾವು ನಿಮ್ಗೆ ವಿತ್ ಪ್ರೂಫ್ ಹೇಳಿದೀವಿ. ನಮ್ಮ ಒಂದು ಚಾನಲ್ ಇಂದ ಏನಾದ್ರು ಸರ್ನ ನೀವು ಮೀಟ್ ಆಗ್ಬಿಟ್ಟು ಒಂದ್ ಮ್ಯೂಸಿಕ್ ಮಾಡ್ಕೊಡಿ ಸರ್ ಹಿಂಗೆ ಅಂದ್ರೆ, ನಿಮ್ಮ ಒಂದು ಆ ಪ್ರಾಜೆಕ್ಟ್ ಮೇಲೆ ನೋಡ್ಕೊಂಡು ಕಡಿಮೆ ಮಾಡ್ಕೊಡ್ತಾರೆ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವರನ್ನ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ಬಯೋ ಮತ್ತು ಲಿಂಕ್ ಕಂಪಲ್ಸರಿ ಅಷ್ಟು ಮೆನ್ಷನ್ ಮಾಡಿರ್ತೀವಿ, ಒಂದ್ಸರಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನ ವ್ಯತ್ಯಯ ಮಾಡಿ ನಮಗೆ ಒಂದು ಸಮಯವನ್ನು ಕೊಟ್ಟಿದ್ದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಪುಟ್ಟ ಕಲಾವಿದನನ್ನ ಗುರುತಿಸಿ ಇಲ್ಲಿ ತನಕ ಬಂದಿರಿ, ನೀವು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಖಂಡಿತ, ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗೀತ ನಿರ್ದೇಶಕ ಹಾಗೂ ಬೆಲ್ಲಚ್ಚ ಹಾಡಿನ ಖ್ಯಾತಿಯ ಫಯಾಜ್ ಕುಷ್ಟಗಿ ಮಾತಾಡ್ತಿರೋದು. ವಿಷಯ ಏನಪ್ಪಾ ಅಂತಂದ್ರೆ, ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉತ್ತರ ಕರ್ನಾಟಕದ ಕಲಾವಿದರನ್ನ ಪರಿಚಯಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಯೂಟ್ಯೂಬ್ ಚಾನೆಲ್ ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದು ಇವತ್ತಿನ ಲೋಕಲ್ ಸೆಲೆಬ್ರಿಟಿಯ ವಿಶೇಷ ಕಾರ್ಯಕ್ರಮ. ಮುಂದೆ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ಮತ್ತೆ ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ. ಚಿನ್ನಿಗೌಡ, ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ, ಸಿಂಧನೂರು. ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.